ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಆತ್ಮಬಲ ಮತ್ತು ಪರಮಾತ್ಮ ಬಲ ಅಲ್ವಾ. ಬಲ ಅಂತಂದ್ರೆ ಶಕ್ತಿ. ಯಾರಿಗೆ ಬೇಕು ಶಕ್ತಿ? ಎಲ್ಲರಿಗೂ ಬೇಕು. ಆತ್ಮನಿಗೆ ಬೇಕು ಆತ್ಮಕ ಅಲ್ವಾ. ಯಾಕಂದ್ರೆ ಕರ್ಮ ಮಾಡುವಂಥವನು ಆತ್ಮ. ಅದಕ್ಕಾಗಿ ಪ್ರತಿದಿನ ಆತ್ಮ ಕೆಲವೊಂದು ಸಮಸ್ಯೆಗಳನ್ನ, ತೊಂದರೆಗಳನ್ನ ಫೇಸ್ ಮಾಡ್ತಾ ಇರ್ತಾರೆ. ಅದರಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ, ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ, ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆತ್ಮನಿಗೆ ಬಲ ಬೇಕಾಗ್ತದೆ. ಆವಾಗ ಆತ್ಮ ತನ್ನಲ್ಲಿ ಆ ಬಲವನ್ನು ಏನು ಮಾಡಬೇಕಾಗತ್ತೆ? ಸ್ಟಾಕ್ ಮಾಡಿ ಕ್ರೋಢೀಕರಿಸಿ ಇಟ್ಕೊಳ್ಬೇಕಾಗ್ತದೆ ಅಲ್ವಾ. ನಿನ್ನೆ ನಾವು ಕೆಲವೊಂದು ಬಲದ ಬಗ್ಗೆ ಮಾತಾಡಿದ್ವಿ. ತನುವಿನ ಬಲ, ಧನದ ಬಲ, ಜಲಬಲ ಮತ್ತು ಯೋಗದ ಬಲ. ಇದರ ಬಗ್ಗೆ ನಾವು ಮಾತಾಡ್ತೀವಿ. ಸರಿ, ಇವತ್ತು ಆತ್ಮಬಲ ಮತ್ತು ಪರಮಾತ್ಮ ಬಲ. ಆದ್ಮೇಲೆ ನಿನ್ನೆ ವಿಷಯ ನಮಗೆ ತಿಳ್ಕೊಳ್ಳೋದು ತುಂಬಾ ಸಹಜ ಆಯ್ತು. ಆತ್ಮ ಸಪ್ರೇಟ್ ಆಗಿರುವಂತ ಶಕ್ತಿ. ಆತ್ಮನ ಹತ್ರ ಒರಿಜಿನಲ್ ಏನೂ ಬಲ ಇರೋದಿಲ್ಲ. ಶರೀರ ಅದು ತನ್ನದೋ ಅಥವಾ ಈ ಪ್ರಪಂಚದಲ್ಲಿ ಸಿಕ್ಕಿರೋದು? ಪ್ರಪಂಚದಲ್ಲಿ ಸಿಗ್ತದೆ. ಹೌದು ತಾನೆ. ದುಡ್ಡು ಹೌದು, ಈ ಪ್ರಪಂಚದಲ್ಲಿ ಪ್ರಪಂಚ ಸಿಕ್ಕಿರೋದು. ಕೈಲಿರೋ ಕೋಲು ಹೌದು, ಇಲ್ಲಿ ಸಿಕ್ಕಿರೋದು. ಅಲ್ವಾ, ಕೈಲಿರೋ ಬಂದೂಕು, ಕ್ಷಿಪಣಿ ಹೌದು, ಎಲ್ಲ ಸಿಕ್ಕಿರೋದು. ಇಲ್ಲಿಂದ ತಗೊಂಡಿದ್ದು ತಾನೇ ಅದು. ಅದರದ್ದು ಸ್ವಂತದೇನಲ್ವಲ್ಲ. ಹೌದು. ಅದನ್ನು ಇಟ್ಕೊಂಡು ಬಿಟ್ಟು ಯಾವ್ಯಾವಾಗ ಬೇಕೋ ಅದೇನ್ ಮಾಡ್ತದೆ? ಉಪಯೋಗ ಮಾಡಿಬಿಟ್ಟು, ಒಳ್ಳೆಯದಕ್ಕಾದ್ರೂ ಉಪಯೋಗ ಮಾಡ್ಬೋದು, ಕೆಟ್ಟದಕ್ಕಾದ್ರೂ ಉಪಯೋಗ ಮಾಡ್ಬೋದು ಅಲ್ವಾ. ರಕ್ಷಣೆಗಾದ್ರೂ ಉಪಯೋಗ ಮಾಡ್ಬೋದು, ಬೇರೆ ವಿನಾಶಕ್ಕಾದ್ರೂ ಕೂಡ ಏನ್ ಮಾಡ್ಬೋದು? ಆ ಬಲ ಪ್ರಯೋಗವನ್ನ ಮಾಡಬಹುದು. ಹೌದು ತಾನೆ. ಅದರಿಂದ ಆ ಕರ್ಮದ ಫಲ ಏನಿದೆ, ಒಳ್ಳೇದಕ್ಕೆ ಉಪಯೋಗ ಮಾಡಿದ್ರೆ ಅದಕ್ಕೆ ಒಳ್ಳೇದಾಗ್ತದೆ, ವಿನಾಶಕ್ಕೆ ಉಪಯೋಗ ಮಾಡಿದ್ರೆ ಅದಕ್ಕೆ ಕೆಟ್ಟದಾಗತ್ತೆ. ಓಕೆ, ಸರಿ. ಅಂದಮೇಲೆ ಆತ್ಮ ಏನ್ ಮಾಡ್ತದೆ? ಈ ಪ್ರಪಂಚದಿಂದ ಅಂದ್ರೆ ಮೂರು ಲೋಕದಿಂದ ಆ ಶಕ್ತಿಯನ್ನ ಇಟ್ಕೊಂಡ್ಬಿಟ್ಟು ಯಾವಾಗ ಬೇಕೋ ಅದು ತನ್ನನ್ನ ಉಪಯೋಗ ಮಾಡ್ಕೊಳತ್ತೆ. ರಕ್ಷಣೆಗೋಸ್ಕರ, ಸಮಸ್ಯೆ ಪರಿಹಾರಕ್ಕೋಸ್ಕರ, ಅಥವಾ ಸಮಸ್ಯೆ ಕ್ರಿಯೇಷನ್ ಮಾಡ್ಕೊಳ್ಳಿಕ್ಕೂ ಕೂಡ ಏನ್ ಮಾಡಬಹುದು? ಉಪಯೋಗ ಮಾಡ್ಕೊಳ್ಬಹುದು ಅಲ್ವಾ. ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ? ಜ್ಞಾನ ಬಲವನ್ನು ಉಪಯೋಗ ಮಾಡ್ತೀವಿ. ಯಾಕೆ ಹೇಳಿ? ಬೇರೆಯವ್ರಿಗೆ ಹೇಳಲಿಕ್ಕೆ. ನಮ್ಮ ಜ್ಞಾನ ಬೇಕಾದಷ್ಟು ಇರ್ತದೆ, ನಾವು ಧಾರಣೆ ಮಾಡ್ಕೊಳ್ಳೋದಿಲ್ಲ. ನಾ ಮಾತಾಡಿದ್ಮೇಲೆ ಲಾಸ್ಟಿಗೆ ರಾಮ ಅಂತ ಹೇಳ್ಬಾರ್ದು, ಕಲ್ಯಾಣಕಾರಿ ಅಂತ ಹೇಳೋದು. ಅದೇ ಮೊದಲೇ ಅದನ್ನು ಧಾರಣೆ ಮಾಡ್ಕೊಂಡ್ಬಿಟ್ರೆ ಸಮಸ್ಯೆ ಇರಲ್ವಲ್ಲ. ಸರಿ, ಓಕೆ. ಆತ್ಮದ ಬಲ ಅಂತ ತಿಳ್ಕೊಂಡು, ಆತ್ಮ ಆಕಾರನು ನಿರಾಕಾರನು? ನಿರಾಕಾರ ಸರಿ, ಹಾಗಿದೆ ಆತ್ಮನ ಬಲ ಆಕಾರನು ನಿರಾಕಾರನು? ನಿರಾಕಾರ. ಸರಿ, ಹಾಗೆ ನಾವು ಆತ್ಮ ಬಲವನ್ನು ಉಪಯೋಗ ಮಾಡ್ಕೊಳ್ತೀವ ಜೀವನದಲ್ಲಿ? ಮಾಡಿರುವಂತ ಅನುಭವ ಇದೆಯಾ? ಹೌದು. ಯಾವಾಗ, ಎಲ್ಲಿ ಉಪಯೋಗ ಮಾಡಿದ್ರಿ? ವ್ಯರ್ಥ ಸಂಕಲ್ಪಗಳು ಬಂದಾಗ ಸಮರ್ಥ ಸಂಕಲ್ಪಗಳನ್ನ ಮಾಡೋದು, ಅದು ಇದೆಲ್ಲ ಆತ್ಮದ ಬಲ. ಓಕೆ, ಸಿಂಪಲ್ ಆಗಿ ಉದಾಹರಣೆ. ಮನೆಯಲ್ಲಿರುವಂತ ಒಬ್ಬರು ಗೃಹಿಣಿ ಸಾಯಂಕಾಲ ಮನೆಗೆ ಬರ್ತಾರೆ. ಎಲ್ಲೋ ಹೊರಗಡೆಗೆ ಹೋಗಿದ್ದಾರೆ, ಮದುವೆಗೆ ಹೋಗಿದ್ದಾರೆ, ಟೂರಿಗೆ ಹೋಗಿದ್ದಾರೆ, ಕೆಲ್ಸಕ್ಕೆ ಹೋಗಿದ್ದಾರೆ, ಎಲ್ಲೋ ಹೋಗಿದ್ದಾರೆ. ಸರಿನಾ? ಹೊರಗಡೆ ಹೋದಾಗ ಸುಸ್ತಾಗ್ಬಿಟ್ಟು ಬರ್ತಾರೋ, ಆರಾಮಾಗ್ಬಿಟ್ಟು ಬಂದಿರ್ತಾರೋ? ಸರಿ, ಸುಸ್ತಾಗಿರ್ದು ಯಾರು? ಶರೀರ, ಮನಸ್ಸು, ಬುದ್ಧಿ. ಹೌದಾ? ಅಂದ್ರೆ ಶರೀರಕ್ಕೆ ಶಕ್ತಿ ಇಲ್ಲ. ಅದಕ್ಕಾಗಿ ಅದು ಸುಸ್ತು, ಹಸಿವು, ನಿದ್ರೆ, ನೋವು ಇದನ್ನೇನ್ ಮಾಡ್ತಾರೆ? ತೋರಿಸ್ತಾ ಇದೆ. ಅಂತಂದ್ರೆ ಆ ಶರೀರದ ಆ ಸಮಯದ ವಾಸ್ತವಿಕತೆಯನ್ನು ಶರೀರ ಏನ್ ಮಾಡ್ತಾ ಇದೆ? ತೋರಿಸ್ತಾ ಇದೆ. ಸರಿ, ಆ ಮಹಿಳೆ ಬಂದಾಗ ಏನು ಯೋಚನೆ ಮಾಡ್ತಾಳೆ? ಈಗ ನಾನು ಮನೆಗೆ ಬಂದ ತಕ್ಷಣದಲ್ಲಿ ಸ್ನಾನ ಮಾಡಿ ಮಲ್ಕೊಳ್ಬೇಕು. ಏನ್ ಮಾಡ್ಬೇಕು? ಸ್ನಾನ ಯಾಕೆ? ಶರೀರ ಹೇಳುವಂತ ಸಾಧನ ಸುಸ್ತಾಗಿರುವಂತ ಕಾರಣದಿಂದ ಅದಕ್ಕೆ ರಿಫ್ರೆಶ್ಮೆಂಟ್ ಅಥವಾ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು ಹೇಳುವಂತ ಉದ್ದೇಶ. ಸರಿ, ಶರೀರ ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣದಲ್ಲಿ ಮನೆಯಲ್ಲಿ 3 ಜನ ಮಕ್ಕಳು ಇರ್ತಾರೆ. ಎಷ್ಟು ಜನ ಮಕ್ಕಳು ಇರ್ತಾರೆ? ಬೆಳಗಿನ ಮನೇಲಿ ಇದ್ದಾರೆ, ಸ್ಕೂಲಿಗೆ ರಜೆ. ಸರಿನಾ? ಆದ್ರೆ ಮನೇಲಿ ಯಾವ ಕೆಲಸನೂ ಮಾಡೋದಿಲ್ಲ, ಏನು ಮಾಡಿಲ್ಲ, ಆರಾಮಾಗಿದ್ದಾರೆ, ಯಾವ ಕೆಲಸನೂ ಮಾಡಿಲ್ಲ, ಅಡಿಗೆನೂ ಮಾಡಿಲ್ಲ, ಕಸನೂ ಗುಡಿಸಿಲ್ಲ, ಪಾತ್ರನೂ ಏನಿಲ್ಲ, ಎಲ್ಲ ಹಂಗೆ ಇಟ್ಟಿದ್ದಾರೆ. ಯಾಕೆ? ಯಾರು ಸುಸ್ತಾಗಿರೋದು? ಅಮ್ಮನೆ ಮಾಡ್ಲಿ ಅಂತ. ಇದು ಕರೆಕ್ಟ್ ಉತ್ತರ. ಅಮ್ಮನೇ ಮಾಡ್ಲಿ ಅಂತ ಅಮ್ಮನಿಗೋಸ್ಕರ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ತಿಂಡಿ ಇದ್ದಿದ್ರೆ ಅಮ್ಮನಿಗೋಸ್ಕರ ಅಂತ ಇಡೋದಿಲ್ಲ, ಅವ್ರು ತಿಂದು ಖಾಲಿ ಮಾಡಿಬಿಡ್ತಾರೆ.
ಹೌದು ಕೆಲಸ ಮಾತ್ರ ಅಮ್ಮನಿಗೋಸ್ಕರ ಅಂತ ರೆಡಿ ಮಾಡಿ ಇಟ್ಟಿರ್ತಾರೆ. ಸರಿ, ಮನೆಗೆ ಬಂದ ತಕ್ಷಣದಲ್ಲಿ ಮಕ್ಕಳು ಅಮ್ಮ ಮಧ್ಯಾಹ್ನ ಊಟನೇ ಮಾಡಿಲ್ಲ ಅಂತ ಹೇಳ್ತಾರೆ. ಅವಾಗ ಅಮ್ಮನಿಗೆ ಅಡಿಗೆ ಮಾಡ್ಲಿಕ್ಕೆ ಶಕ್ತಿ ಬರ್ತದೋ ಬರಲ್ವೋ? ಬರ್ತೈತೆ. ಬರ್ತೈತೆ. ಅದು ಬರುತ್ತೆ. ಮುದ್ದೆಯಿಂದ ಬಂತ, ಇಂಜೆಕ್ಷನ್ ಇಂದ ಬಂತೋ, ಟ್ಯಾಬ್ಲೆಟ್ ಇಂದ ಬಂತೋ, ಆಹಾರದಿಂದ ಬಂತೋ, ಸ್ನಾನದಿಂದ ಬಂತೋ? ವಾತ್ಸಲ್ಯದಿಂದ ಆ ಮಗು ಅನ್ನೋ ಒಂದು ಪ್ರೀತಿಯಿಂದ. ಅದು ಎಲ್ಲಿಂದ ಬಂದಿದ್ದು? ವಾತ್ಸಲ್ಯನೇ ಇರ್ಬೋದು, ಬಂದಿದ್ದು ಎಲ್ಲಿಂದ? ಆತ್ಮದಿಂದ. ಆತ್ಮದಿಂದ ತಾನೆ. ಹೌದು. ಇಂಜೆಕ್ಷನ್ ಇಂದ, ಟಾನಿಕ್ ಇಂದ, ಟ್ಯಾಬ್ಲೆಟ್ ಇಂದ, ಆಹಾರದಿಂದ, ಶರೀರದಿಂದ, ಪಂಚತತ್ವದಿಂದ ಅಲ್ವಲ್ಲ. ಯಾವ್ದಿಂದ ಬಂದಿರೋದು? ಆತ್ಮದಿಂದ. ಗೊತ್ತಾಯ್ತು ನಿಮ್ಗೆ ಇವಾಗ ಏನು ಅಂತ? ಹ್ಮ್ ಯಾವಾಗ ನಾನು ಮಾಡಬೇಕು ನನ್ನ ಮಕ್ಕಳಿಗೆ ಅಂತ ತಕ್ಷಣದಲ್ಲಿ ಏನಾಗ್ತದೆ, ಆತ್ಮದಲ್ಲಿ ಒಂದು ಶಕ್ತಿ ಬರ್ತದೆ, ಅಂದ್ರೆ ಶರೀರದಲ್ಲಿ ಶಕ್ತಿ ಪ್ರವಾಹ ಆಗ್ತದೆ. ಅವಾಗ ಸುಸ್ತು, ಬೇಜಾರು, ಕಷ್ಟ ಎಲ್ಲ ಏನಾಗ್ತದೆ? ಮಾಡ್ಬೋದು. ಹೊರಟೋಗ್ತದೆ. ಎಲ್ಲಿವರೆಗೆ? ಮಾಡ್ಕೊಡೋವರೆಗೂ. ಮಕ್ಕಳಿಗೆ ಅಡಿಗೆ ಮಾಡಿ ಹೊಟ್ಟೆ ತುಂಬಿಸೋವರೆಗೆ. ಓಕೆ, ಆಮೇಲೆ ಮತ್ತೆ ಆತ್ಮಶಕ್ತಿ ಏನಾಗ್ತಾ ಡೌನ್ ಆಗ್ಬಿಟ್ರೆ ಬ್ಯಾಟ್ರಿ ಡೌನ್. ಯಾಕಂದ್ರೆ ಅದ ಕಡೆ ನಾವೇನ್ ಮಾಡೋದಿಲ್ಲ, ಗಮನವನ್ನ ಕೊಡಲ್ಲ. ಕೊಡೋದಿಲ್ಲ. ಹೌದು ತಾನೆ ಆತ್ಮೀಯರೇ? ನೋಡಿ, ನಮ್ಮ ಜೀವನದಲ್ಲಿ ಕೆಲವೊಂದ್ಸಲ ಶರೀರ ಸಹಯೋಗ ಕೊಡದಿದ್ದಾಗ ಆತ್ಮದ ಶಕ್ತಿ ತುಂಬಾ ಕೆಲಸವನ್ನ ಮಾಡುತ್ತೆ. ಒಬ್ರು ಹೇಳ್ತಾ ಇದ್ರು, ಆಟೋ ಓಡಿಸ್ತಾ ಇದ್ರಂತೆ, ಸರಿನಾ? ದೇವಸ್ಥಾನದ ಕಡೆ ಆಟೋ ಏನಾಯ್ತು, ಒಂದ್ ಬಿಡ್ತು. ತಕ್ಷಣ ಅವ್ರು ಏನ್ ಮಾಡಿದ್ರಂತೆ, ಎತ್ತಿದ್ರಂತೆ. ಅದು ಯಾವ ಶಕ್ತಿ? ಅದು ಆತ್ಮದ ಶಕ್ತಿ. ಓಕೆ, ಬೇರೆ ಟೈಮಲ್ಲಿ ಎತ್ತಿ ಅಂದ್ರೆ ಆಟೋ ಅಲ್ಲಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಹತ್ರ, ಬೇರೆ ಟೈಮಲ್ಲಿ ಆಗೋದಿಲ್ಲ. ಆದ್ರೆ ಆ ಟೈಮಲ್ಲಿ ಏನ್ ಮಾಡ್ಬಿಟ್ರಂತೆ ಅವರು, ತಕ್ಷಣ ಎತ್ತಿಬಿಟ್ರು. ಅಂದ್ರೆ ಆತ್ಮದಲ್ಲಿ ಏನ್ ಆತ್ಮೀಯರೇ ಅಷ್ಟು ಶಕ್ತಿ ಇದೆ. ಆದ್ರೆ ಆ ಶಕ್ತಿ ಬರಬೇಕು ಅಂದ್ರೆ ಆತ್ಮ ಹೇಗೇನಾಗಿರ್ಬೇಕು? ಸ್ವಚ್ಛವಾಗಿರ್ಬೇಕು. ಆತ್ಮದಲ್ಲಿ ಕಾಯಿಲೆ ಇರಬಾರ್ದು. ಮಾಡಬೇಕು ಹೇಳುವಂತ ಇಚ್ಛೆ ಇರಬೇಕು, ಮಾಡುವಂತ ಮನೋಭಾವ ಇರಬೇಕು. ಅವಾಗ ಮಾತ್ರ ಏನಾಗ್ತದೆ, ಮಾಡ್ಲಿಕ್ಕೆ ಆಗದೆ. ಮಾಡುವಂತ ಕ್ವಾಲಿಟಿ ಇದ್ರು, ಶಕ್ತಿ ಇದ್ರು, ಅಯ್ಯೋ ನನಗಿವತ್ತು ಮೂಡೇ ಇಲ್ಲಪ್ಪ, ನಾನು ಮಾಡೋದಿಲ್ಲ, ಬೇಕಾದ್ರೆ ಅಮ್ಮ ಮಾಡ್ಲಿ ಅದೇನರ್ಥ? ಆತ್ಮದ ಶಕ್ತಿಯನ್ನ ನಾವು ಉಪಯೋಗ ಮಾಡ್ತಾ ಇಲ್ಲ ಅಂತ ಅರ್ಥ ಅಲ್ವಾ? ಅಂದಮೇಲೆ ಆತ್ಮದ ಶಕ್ತಿಯನ್ನು ಕೂಡ ನಾವು ಉಪಯೋಗ ಮಾಡಬೇಕು, ಮಾಡಬಾರ್ದು? ಮಾಡ್ಬೇಕು. ಮಾಡ್ಬೇಕು. ಇನ್ನು ಕೆಲವೊಂದ್ಸಲ ಏನಾಗತ್ತೆ, ಇವಾಗ ನಮ್ಮ ರವಿ ಅಣ್ಣ ಹೇಳ್ದಂಗೆ, ನಾನು ಆ ಆತ್ಮನಿಗೆ ಸಕಾಶ ಕೊಟ್ಟೆ, ಆ ವ್ಯಕ್ತಿಗೆ, ವಸ್ತುಗೆ, ವಿಷಯಕ್ಕೆ ಸಕಾಶ ಅಂತ ಬಿಟ್ಟು ಹೇಳ್ತೀವಲ್ವಾ, ಅದಕ್ಕೆ ಏನ್ ಹೇಳ್ತಾರೆ? ಆತ್ಮಬಲ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಪರಮಾತ್ಮನ ಜೊತೆಗೆ ನಾವು ಕನೆಕ್ಟ್ ಆಗಿರೋದಿಲ್ಲ. ಏನಾಗಿರೋದಿಲ್ಲ? ಪರಮಾತ್ಮ ಕನೆಕ್ಟ್ ಆಗಿರೋದಿಲ್ಲ. ಉದಾಹರಣೆಗೆ, ನಿಮ್ಮ ಹತ್ರ ಹಣ ಇದೆ, ನಾನು ಹಣ ಕೊಟ್ಟೆ, ಅದ ಹಣ ಬಂದಿರೋದು ಎಲ್ಲಿಂದ? ಬೇರೆ ಕಡೆಯಿಂದಲ್ವಾ? ನಾನು ಮಾವಿನ ಹಣ್ಣು ಕೊಟ್ಟೆ, ಸರಿ, ಮಾವಿನ ಹಣ್ಣು ನೀವು ಬೆಳೆದಿರೋದಾ? ಅಲ್ಲವಲ್ಲ. ಅದು ಮಾವಿನ ಹಣ್ಣು ಬೇರೆಯವ್ರಿಗೆ ಕೊಟ್ಬಿಟ್ಟು ಜ್ಯೂಸ್ ಕೊಟ್ಬಿಟ್ಟು ಯೋಗೇಶ್ ಅಣ್ಣನೇನು ಬಾಯಾರಿಕೆ ಆಗಿದೆ, ಅದು ಹೊರಟ, ನೀವು ನಿಮಿತ್ತ ಆದ್ರಿ ಅಷ್ಟೇನೆ. ಅದು ನಿಮ್ಮ ಹತ್ರ ಬಂದಾಗ ನೀವೇನ್ ಹೇಳ್ತೀರಿ? ನಂದು. ಹಾಗೆ ಪರಮಾತ್ಮನ ಶಕ್ತಿ ಇಟ್ಕೊಂಡ್ಬಿಟ್ಟು ನಾನು ಶಾಂತಿ ಕೊಟ್ಟೆ, ನಾನು ಶಕ್ತಿ ಕೊಟ್ಟೆ. ಹಾಗೆ ರಾವಣನ ಜೋಪಾನವಾಗಿ ಇಟ್ಕೊಂಡ್ಬಿಟ್ಟು ಕ್ರೋಧ, ನಾನು ಸಿಟ್ಟು ಮಾಡಿದೆ, ನಮ್ಮನ್ನು ಏನ್ ಮಾಡೋದಣ್ಣವ್ರೆ, ಮಾತೆ ಕೊಡೋದಿಲ್ಲ ಮನೆಯವರು, ಚೆನ್ನಾಗಿ ಬೈದ್ಬಿಟ್ಟೆ ನೋಡಿ. ಅದೇನರ್ಥ? ರಾವಣನ ವಸ್ತುವನ್ನು ಚೆನ್ನಾಗಿ ಜೋಪಾನ ಮಾಡಿಬಿಟ್ಟು ಅದನ್ನು ಕೂಡ ಶಕ್ತಿಯಾಗಿ ಏನ್ ಮಾಡ್ತಾರೆ? ಹಂಗಂತ ಅಕ್ಕಂದಿರು ಮಾತ್ರ ಉಪಯೋಗ ಮಾಡ್ತಾರೆ ಅಂತಲ್ಲ, ಅಣ್ಣಂದಿರು ಉಪಯೋಗ ಮಾಡ್ತಾರೆ, ಸರಿನಾ? ಮತ್ತೆ ಅಕ್ಕಂದಿರಿಗೆ ಹೇಳ್ತಾರೆ ಅಂತ ಅವ್ರು ಮಾತ್ರ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಅಂದ್ಮೇಲೆ ನನ್ನ ಹತ್ರ ಯಾವ ಶಕ್ತಿ ಇದೆ ಅದೇ ತಾನು ನಾನು ಉಪಯೋಗ ಮಾಡ್ತೇನೆ ಅಲ್ವಾ? ಇವಾಗ ನನ್ನ ಹತ್ರ ಅಕ್ಕಿ ಇದ್ರೆ ಬಂದವ್ರಿಗೆ ಅನ್ನ ಮಾಡಿ ಬಳಸ್ತೇನೆ, ರಾಗಿ ಇಟ್ಟಿದ್ರೆ ಮುದ್ದೆ ಮಾಡಿ ಬಳಸ್ತೀವಿ, ಹೌದಲ್ವಾ? ನಮ್ಮ ಮತ್ತೆ ಏನಿದೆ ನಾವು ಮಾಡ್ತೀವಿ. ಹಾಗಂತ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಪ್ರತಿದಿನ ಜೀವನದಲ್ಲಿ ನನ್ನ ಆತ್ಮದ ಮೂಲಕ ರಾವಣನ ಶಕ್ತಿಯನ್ನು ಉಪಯೋಗ ಮಾಡ್ತಿದ್ದೀನೋ, ರಾಮನ ಶಕ್ತಿಯನ್ನು ಉಪಯೋಗ ಮಾಡ್ತೀನಿ ಅಂತ ನಾನೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಮತ್ತೆ ನನಗೆ ಪ್ರತಿದಿನ ನನ್ನ ಅಕೌಂಟ್ ಅಲ್ಲಿ ಯಾವ ಶಕ್ತಿಯನ್ನ ಹೆಚ್ಚಿಗೆ ನಾನು ಜಮಾ ಮಾಡ್ಕೊಡ್ತಾ ಇದ್ದೇನೆ ಅಲ್ವಾ? ನೋಡಿ, ಆತ್ಮನ ಶಕ್ತಿಯನ್ನ ನಾವು ಹೆಚ್ಚಿಗೆ ಭಕ್ತಿ ಮಾರ್ಗದಲ್ಲಿ ನಾನೊಬ್ಬರೇ ಇದ್ದಾಗ ಏನಾಗ್ತದೆ? ಉಪಯೋಗವನ್ನ ಮಾಡ್ತೀವಿ. ಮತ್ತು ದೇಹಾಭಿಮಾನದಿಂದನೂ ಕೂಡ ನಾವೇನ್ ಮಾಡ್ಬೋದು? ಉಪಯೋಗ ಮಾಡ್ಬೋದು. ಹೆಸರು ಕೀರ್ತಿಗೋಸ್ಕರ ಉಪಯೋಗ ಮಾಡಬಹುದು. ಓಕೆ, ನೆಕ್ಸ್ಟ್ ಬರೋಣ ಪರಮಾತ್ಮನ ಶಕ್ತಿ, ಪರಮಾತ್ಮನ ಬಲ. ಪರಮಾತ್ಮನ ಬಲ ಅಂತಂದ್ರೆ ಏನು? ನಮ್ಮಲ್ಲಿ ಮತ್ತೆ ವಾಪಸ್ ಅಕ್ಕಂದಿರು ಹೇಳ್ತಾರೆ ಏನು ಅಂತಂದ್ರೆ, ಅಣ್ಣವ್ರೆ ಬಾಬನ್ ಮನೆಗೆ ಹೋದ್ರಿದೆಯಲ್ಲ,
50 ಜನರಿಗೆ ಬ್ರಹ್ಮ ಭೋಜನ ಮಾಡಿದ್ರು, ಬೆಳಗಿಂದ ಸಾಯಂಕಾಲದವರೆಗೂ ಮಾಡಿದ್ರು, ಬೇಜಾರೇ ಆಗೋದಿಲ್ಲ, ಸುಸ್ತೇ ಆಗೋದಿಲ್ಲ, ಕಷ್ಟನೇ ಆಗೋದಿಲ್ಲ. ಅದೇ ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದ್ರೆ ಮಾಡ್ಲಿಕ್ಕೆ ಮನ್ಸಿರೋದಿಲ್ವಾ? ಕಷ್ಟಪಟ್ಟು ಮಾಡಿದಾಗ ಏನಾಗ ಸುಸ್ತು ಅಂತ ಅನ್ಸತ್ತೆ. ಹಾಗೆ ಭಗವಂತನ ಮನೇಲಿ 50 ಜನರಿಗೆ ಮಾಡಿದ್ರೆ ಯಾಕೆ ಬೇಜಾರಾಗೋದಿಲ್ಲ? ತಂದೆ ಶಕ್ತಿ. ಬಾಬಾ 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 ಮನಸ್ಸಿನಲ್ಲಿ ಯಾರು ಇರ್ತಾರೆ? ಬಾಬಾ ಯಾರು ಇರ್ತಾರೆ? ಬಾಬಾ ಆವಾಗ ಆ ಪರಮಾತ್ಮನ ಶಕ್ತಿ ಹಗುರತೆ ಅನುಭವ ಆಗ್ತದೋ ಆಗಲ್ವೋ? ಅದೇ ಆಗತ್ತೋ ಆಗಲ್ವೋ? ಆಗುತ್ತೆ. ಪಕ್ಕ. ಅದ್ಯಾವ ಶಕ್ತಿ? ಪರಮಾತ್ಮ ನೀವು ಜ್ಞಾನ ಹೇಳಿ ಕುಂತಿರ್ತೀರ, ಅಯ್ಯೋ ಅಣ್ಣವ್ರೆ ಜ್ಞಾನ ಇಲ್ಲಿಂದ ಬಂದದ್ದು ನಮ್ಗೆ ಗೊತ್ತೇ ಆಗ್ಲಿಲ್ಲ. ಇದ್ಯಾವ ಶಕ್ತಿ? ಪರಮಾತ್ಮ ಪರಮಾತ್ಮ ಯೋಗ ಕುಂತಿರ್ತೀರ, ಎದುರುಗಡೆಯವ್ರಿಗೆ ಸಾಕ್ಷಾತ್ಕಾರ ಆಗತ್ತೆ. ಇವಾಗ ರವಿ ಅಣ್ಣ ಹೇಳ್ದಲ್ಲ, ಮಮ್ಮ ಇದಾಗ ಸಾಕ್ಷಾತ್ಕಾರ ಆಗ್ತಾ ಇತ್ತು, ದೇವಿಯರ ಸಾಕ್ಷಾತ್ಕಾರ ಆಗ್ತಿತ್ತು, ರಾಕ್ಷಸನ ಸಾಕ್ಷಾತ್ಕಾರ ಇತ್ತು. ಯಾರು ಮಾಡ್ತಿದ್ರು? ಪರಮಾತ್ಮ ತಾನೆ. ಬ್ರಹ್ಮ ಬಾಬಾ ಕೂತ್ಕೊಂಡಾಗ, ಆವಾಗ ಅದ್ದಿ ಮೇಲೆ ಕೂತ್ಕೊಂಡಾಗ ಎದುರುಗಡೆ ದಾದಿರ ಸಾಕ್ಷಾತ್ಕಾರ ಆಗ್ತಿತ್ತಂತೆ. ಬ್ರಹ್ಮ ಬಾಬಾನೇ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ರಂತೆ. ಅದು ಯಾರ ಶಕ್ತಿ? ಪರಮಾತ್ಮನ ಶಕ್ತಿ. ಇನ್ನೊಂದು ಆತ್ಮೇರೆ, ನೀವು ಬಾಬನ ಮನೆಯಲ್ಲಿ ಹೋದ ತಕ್ಷಣದಲ್ಲಿ ಅಲ್ಲಿ ಸೇವೆಯನ್ನು ಮಾಡಿದಾಗ ನಿಮಗೆ ಪರಮಾತ್ಮನ ಶಕ್ತಿ ಸಿಗತ್ತೋ ಸಿಗಲ್ವೋ? ಸಿಗಿದೆ ಆ ಸಿಗ್ತೈತೆ. ಸಿಗ್ತದೆ. ಸರಿ, ನೀವಲ್ಲಿ ಹೋಗಿದ್ದೀರಿ, ಎಲ್ಲಿ? ಬಾಬನ ಮನೆಗೆ. ಅಲ್ಲಿ ಹೋದಾಗ ಬೆಳಿಗ್ಗೆ ಕ್ಲಾಸ್ ಕೇಳ್ಕೊಂಡು ಹೋಗಿದ್ದೀರಿ. ಏನ್ ಕೇಳ್ಕೊಂಡು ಹೋಗಿದ್ದೀರಿ? ಕ್ಲಾಸ್ ಯಾರ ಕ್ಲಾಸು? ಬಾಬಾ ಅವ್ರು. ಯೋಗೇಶ್ ಅಣ್ಣನ ಮೂಲಕ ಬಾಬಾ ಮಾಡಿರೋ ಕ್ಲಾಸ್. ಓಕೆ, ಆವಾಗ ಕ್ಲಾಸು ಬಾಬಾ ಮಾಡಿದ್ರು ಅಂತ ನಿಮ್ಮ ಮನಸ್ಸಿನಲ್ಲಿ ಇರೋದಿಲ್ಲ, ಸರಿನಾ? ಕ್ಲಾಸು ಯೋಗೇಶ್ ಅಣ್ಣ ಮಾಡಿದ್ದಾರೆ ಅಂತ ಇರ್ತದೆ. ಸರಿ, ಮೊದಲೇ ದಿನ ನೀವೇನೋ ಸಮಸ್ಯೆಯನ್ನ ಯೋಗೇಶ್ ಅಣ್ಣಿಗೆ ಫೋನ್ ಮಾಡಿ ಹೇಳಿರ್ತೀರಾ. ನೆಕ್ಸ್ಟ್ ಡೇ ಸರಿಯಾಗಿ ಕ್ಲಾಸಲ್ಲಿ ಕ್ಲಾಸ್ ತಗೊಳ್ತಾರ. ಏನ್ ತಗೊಳ್ತಾರೆ? ಕ್ಲಾಸ್ ಏನ್ ಕ್ಲಾಸು? ಸರಿಯಾಗಿ ಸ್ಕ್ರೂ ಟೈಟ್ ಮಾಡ್ತಾರೆ. ಅವಾಗ ಗೊತ್ತಾಗ್ತಾರೆ, ಓ ಇದು ನನಗೆ ಹೇಳ್ತಾ ಇರೋದು ಅಂತ. ಯಾರು ಹೇಳಿದ್ದು? ಬಾಬಾ ಯೋಗೇಶ್ ಅಣ್ಣ ಹೇಳಿದ್ದು. ನಿಮ್ಮ ಮನಸ್ಸಲ್ಲಿ ಏನಿದೆ? ಯಾರು ಹೇಳಿರೋದು? ಯೋಗೇಶ್. ಸರಿ, ಸೆಂಟರ್ಗೆ ಹೋಗ್ಬಿಡ್ತೀರಿ, ಬ್ರಹ್ಮ ಭೋಜನ ಮಾಡ್ತಾ ಇದೆ. ಯೋಗೇಶ್ ಅಣ್ಣ ಯಾಕೆ ಹೇಳ್ಬೇಕಿತ್ತು? ಎಲ್ಲೆಲ್ಲದ ಕಡೆ ಯಾಕೆ ಹೇಳ್ಬೇಕಿತ್ತು? ನಂಗೆ ಒಬ್ರಿಗೆ ಹೇಳೋದಾಗ್ತಿರ್ಲಿಲ್ವಾ ಒಂದು ಚೆನ್ನಾಗಿ ಅವರಿಗೆ ಗಾಯನ ಮಾಡ್ತಾ ನೀವು ಬ್ರಹ್ಮ ಭೋಜನ ಮಾಡಿದ್ರೆ ಪರಮಾತ್ಮನ ಶಕ್ತಿ ಅನುಭವ ಆಗತ್ತೋ ಆಗಲ್ವೋ? ಯಾಕೆ ನೀವು ಸೆಂಟರ್ನಲ್ಲಿ ಇಲ್ವಾ? ಇದ್ದೀವಿ, ಬ್ರಹ್ಮ ಭೋಜನ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದೀವಿ, ಈಶ್ವರಿ ಸೇವೆ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದೀವಿ. ಈಶ್ವರನ ಮನೇಲಿ ಈಶ್ವರಿ ಸೇವೆ ಮಾಡ್ತಿದ್ರೆ ಈಶ್ವರನ ಸಹಯೋಗ ಯಾಕೆ ಸಿಗ್ತಾ ಇಲ್ಲ? ಯೋಗೇಶಣ್ಣಂದು ಇಟ್ಕೊಂಡಿದ್ದೀವಲ್ಲ ತಗೊಂಡು. ಅಂದ್ರೆ ಮನಸ್ಸು ಯಾರ ಜೊತೆಗಿದೆ? ಯೋಗೇಶ್ ಅಣ್ಣ ಅಲ್ವಾ? ಯೋಗೇಶನ ಜೊತೆಗೆ ಇದ್ರೆ ಅಡ್ಡಿಲ್ಲ, ಆದ್ರೆ ಸಿಟ್ಟಿನ ಜೊತೆಗಿದೆಯಲ್ಲ, ಅವಾಗ ಏನಾಗ್ತದೆ, ಅಲ್ಲಿ ಸೇವೆ ಆಗೋ ಬದಲು ಸಾಲ ಮಾಡ್ಕೊಂಡು ಬಂದಿರ್ತೀವಿ. ಹೌದು ಅಲ್ವೋ? ಹೌದು ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದಾಗ ಶರೀರ ಭಾರ ಅಲ್ವಾ? ಸೆಂಟರ್ ಟೀಚರ್ ಜೊತೆಗೆ ಲೆಕ್ಕಾಚಾರ, ಸೆಂಟ್ರಲ್ ಹೋದಾಗ ಪತಿ ಜೊತೆಗೆ ಲೆಕ್ಕಾಚಾರ. ಅಂದ್ರೆ ಯಾವುದೇ ಕರ್ಮವನ್ನ ಮಾಡ್ಬೇಕಾದ ಆದ್ಮೇಲೆ ನೀವು ನಿಮ್ಮ ಮನಸ್ಸನ್ನ ಯಾರ ಜೊತೆಗೆ ಪರಮಾತ್ಮನ ಜೊತೆ ಜೋಡಿಸಿದಿರಿ, ಅದರ ಆಧಾರದ ಮೇಲೆ ಆ ಶಕ್ತಿ ಕೆಲಸ ಮಾಡುತ್ತೆ. ಅದನ್ನು ಇವತ್ತು ಬಾಬಾ ಮೊದಲೇ ಹೇಳಿದ್ದಾರೆ. ಏನು? ನಿಮ್ಮತ್ತಿರುವಂತ ಹಣ ಯಾರ್ದು? ಪರಮಾತ್ಮ ಆ ಪರಮಾತ್ಮ ಪರಮಾತ್ಮಂದ. ಸರಿ, ನಾಳೆ ಎಲ್ಲರ ಮನೆಗೆ ನಾನು ಬರ್ತೇನೆ, ಒಂದು ಬಾಂಡ್ ಪೇಪರ್ ತಗೊಂಡ್ ಬರ್ತೇನೆ, ಎಲ್ಲ ಬರ್ಕೊಡಿ. ಕೊಡ್ತೀರಾ? ಕೊಡ್ತೀರಾ ರಾಜಮ್ಮಕ್ಕ? ಕೊಡೋಣ. ಮಕ್ಕಳನ್ನ ಕೇಳ್ಬಿಟ್ಟು ಹೇಳಿ, ರಾತ್ರಿ ಫೋನ್ ಮಾಡ್ಬಿಟ್ಟ ನಾನು ಬಂದ್ಮೇಲೆ ಅಣ್ಣವ್ರೆ ಮಕ್ಕಳು ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಬಿಡಿ. ಮತ್ತೆ ಹೌದು ನೋಡಿ ಆದ್ಮೇಲೆ ನಮ್ಮಲ್ಲಿರುವಂತ ತನು, ನಮ್ಮಲ್ಲಿರುವಂತ ಧನ, ನಮ್ಮಲ್ಲಿರುವಂತ ಮನವನ್ನ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಅವಾಗ ಅದೇನಾಗ್ಬಿಡ್ತದೆ? ಪರಮಾತ್ಮನ ಬಲ ಆಗ್ಬಿಡ್ತದೆ. ಏನಾಗ್ಬಿಡ್ತದೆ? ಪರಮಾತ್ಮ ಅರ್ಥ ಆಯ್ತು ನಿಮಗೆ? ಬ್ರಹ್ಮ ಬಾಬಾ ತಮ್ಮ ಶರೀರವನ್ನ ಬಾಬನಿಗೆ ಕೊಟ್ರು, ಧನವನ್ನ ಬಾಬನೇ ಕೊಟ್ಟಿದ್ದಾರೆ, ಪರಿವಾರವನ್ನ ಬಾಬನೇ ಕೊಟ್ಟಿದ್ದಾರೆ. ಆವಾಗ ಅಲ್ಲಿ ಯಜ್ಞದಲ್ಲಿ ಏನ್ ನಡೀತಾ ಇದೆ? ಅದು ಯಾವ ಬಲದಿಂದ ನಡೀತಾ ಇದೆ? ಪರಮಾತ್ಮನ ಬಲದಿಂದ ತಾನೇ ನಡೀತಾ ಇದೆ. ಆತ್ಮನ ಬಲನೋ ಪರಮಾತ್ಮನ ಬಲನೋ? ಪರಮಾತ್ಮ ಹೌದು ತಾನೆ? ಅವಾಗ ನನ್ನದು ಅಂತ ಇಲ್ವಲ್ಲ. ಪರಮಾತ್ಮ ಅವನ ಶರೀರವನ್ನು ಉಪಯೋಗ ಮಾಡ್ತಿದ್ದಾರೆ, ಪರಮಾತ್ಮ ಅವನ ಜ್ಞಾನವನ್ನು ಉಪಯೋಗ ಮಾಡ್ತಿದ್ದಾರೆ, ಅವರ ಮುಖವನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಲ್ವಾ? ಅದಕ್ಕಾಗಿ ಕೇವಲ ನಾವು ಮನಸ್ಸನ್ನು ಏನ್ ಮಾಡ್ಬೇಕಾಗತ್ತೆ ಆದ್ಮೇಲೆ ಪರಿವರ್ತನೆ
ಮಾಡಬೇಕಾಗ್ತದೆ. ಅದಕ್ಕಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪರಮಾತ್ಮನ ಬಲ. ಯಾವ ಬಲ? ಸರ್ವಶ್ರೇಷ್ಠ, ಸಫಲ ಆಗುವಂಥದ್ದು, ಪರ್ಫೆಕ್ಟ್ ಆಗಿರುವಂಥದ್ದು, ಎಕ್ಯುರೇಟ್ ಆಗಿರುವಂಥದ್ದು, ಸರಿಯಾಗಿರುವಂಥದ್ದು, ಸಮರ್ಪಕವಾಗಿರುವಂಥದ್ದು. ಆ ಬಲವನ್ನು ಉಪಯೋಗ ಮಾಡಿದಾಗ ಮಾತ್ರ ಆತ್ಮ ಮತ್ತು ಬೇರೆ ಎಲ್ಲ ಆತ್ಮಗಳು, ಪಂಚತತ್ವಗಳು ಕೂಡ ಏನಾಗ್ತವೆ? ಖುಷಿಯಾಗ್ತವೆ. ಅಂದಮೇಲೆ ಆದ್ಮೇಲೆ ಇನ್ಮೇಲೆ ನಮ್ಮ ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾವ ಬಲ ಉಪಯೋಗ ಮಾಡಬೇಕು? ಬಾಹುಬಲನ, ಧನ ಬಲನೋ, ಜನ ಬಲನೋ, ಅಧಿಕಾರದ ಬಲನೋ, ಅಹಂಕಾರದ ಬಲನೋ, ಹೆಸರು ಕೀರ್ತಿಯ ಬಲನೋ, ನಾನೇನು ಕಡಿಮೆ ಹೇಳುವಂತ ಬಲನೋ, ಆತ್ಮದ ಬಲನೋ? ಪರಮಾತ್ಮನ ಬಲ. ಅಂದ್ರೆ ಪರಮಾತ್ಮನ ಬಲ ಬೇಕು ಅಂತಂದ್ರೆ ನೀವು ಪರಮಾತ್ಮನ ಜೊತೆಗೆ ಏನಾಗಿರ್ಬೇಕು? ಕನೆಕ್ಟ್ ಆಗಿರ್ಬೇಕು. ಯಾವ್ದ್ರಿಂದ? ಮನಬುದ್ಧಿಯಿಂದ. ಅಲ್ಲ, ಮನಬುದ್ಧಿಯಿಂದ ನೀವು ಕನೆಕ್ಟ್ ಆದ್ರೆ ಮಾತ್ರ ಆ ಬಲದ ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾಗತ್ತಲ್ವಾ? ಅಲ್ವಾ? ಓಕೆ, ನಿಮ್ಗೊಂದು ತಲೆನೋವು ಬಂದಿದೆ, ಅವಾಗ ನೀವೇನ್ ತಗೊಳ್ತೀರಿ? ಮಾತ್ರೆ ತಗೊಳ್ತೀರ. ತಲೆನೋವು ಕಡಿಮೆ ಆಗ್ತಿದೆ, ಕಾರಣ ಮಾತ್ರೆಯ ಬಲ ತಾನೆ. ಅವಾಗ ನೀವು ಅದ್ರ ಕಡೆ ಗಮನ ಕೊಟ್ಟಾಗ ತಾನೆ ಅದು ಹೆಂಗ್ ಕೆಲಸ ಮಾಡ್ತಿದೆ ಅಂತ ಗೊತ್ತಾಗತ್ತೆ. ಹೌದಾ? ಈಗ ಒಂದು ಪಾತ್ರೆ ತೊಳಿತಾ ಇದ್ದಾರೆ, ಬರೀ ಬ್ರಷ್ ಇಂದ ಪಾತ್ರೆ ತೊಳಿದ್ರೆ ಕ್ಲೀನ್ ಆಗತ್ತಾ? ಇಲ್ಲ. ಅದು ವಿಮ್ ಸೋಪ್ ಹಾಕ್ಬಿಟ್ಟು ತೊಳಿರಿ, ಅವಾಗ ಏನಾಗ್ತದೆ? ಸ್ವಲ್ಪ ಆರಾಮ್ ಅಂತ ಅನ್ಸುತ್ತಲ್ಲ, ಅಷ್ಟು ಜೋರಾಗಿ ಉಜ್ಜಬೇಕಾದ ಅವಶ್ಯಕತೆ ಇಲ್ಲ, ಶಕ್ತಿ ಉಪಯೋಗ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಏನಾಗ್ತದೆ? ಆ ವಿಮ್ ಸೋಪ್ನಲ್ಲಿ ಆಗಿರೋ ಇಂಗ್ರೀಡಿಯೆಂಟ್ಸ್ ಏನಿದೆ, ಓಕೆ, ಅದೇನ್ ಮಾಡ್ತಿದೆ? ಅದು ಕೆಲಸ ಮಾಡ್ತಿದೆ. ಅದಕ್ಕಾಗಿ ನಿಮ್ಗೆ ಏನಾಗ್ತದೆ? ಆರಾಮ್ ಅಂತ ಅನಿಸ್ತಾ ಇದೆ ಅಲ್ವಾ ಆತ್ಮೀಯರೇ? ಪ್ರತಿದಿನ ನಾವು ಇಷ್ಟು ಬಲವನ್ನ ಉಪಯೋಗ ಮಾಡ್ತೀವಲ್ವಾ? ಮಾಡ್ತೀವೋ ಮಾಡಲ್ವೋ? ಮಾಡ್ತೀವಿ. ಅಂದಮೇಲೆ ನಮ್ಮ ಜೀವನದಲ್ಲಿ ನಾವು ರಾವಣನ ಮೇಲೆ ಜಯ ಪ್ರಾಪ್ತಿ ಮಾಡ್ಬೇಕು ಅಂದ್ರೆ ಯಾವ ಬಲ ಬೇಕು? ಬಲ. ದುರ್ಯೋಧನ ಮತ್ತು ಭೀಮನ ನಡುವೆ ಯುದ್ಧ ನಡೀತದೆ ತಾನೆ? ಹೌದು, ಭೀಮನ ಹತ್ರ ಶಕ್ತಿ ಇರ್ಲಿಲ್ವಾ? ಇತ್ತು. ಯೋಗ್ಯತೆ ಇರ್ಲಿಲ್ವಾ? ಅನುಭವ ಇರ್ಲಿಲ್ವಾ? ಇತ್ತು. ವಿಜಯ ಆಯ್ತಾ? ಭೀಮ ಬಲ ಪ್ರಯೋಗ ಮಾಡಿದನೋ ಮಾಡಿಲ್ವೋ? ಮಾಡಿದ್ದಾರೆ. ದುರ್ಯೋಧನ ಕೆಳಗಡೆ ಬಿದ್ದಿದಾನೋ ಬಿದ್ದಿಲ್ವೋ? ಮಧ್ಯೆ ಹೇಳ್ತಿದ್ದ ಅವನು. ಯಾಕೆ ಹೇಳಿ? ಪರಮಾತ್ಮನ ಬಲ ಇರ್ಲಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಜೀವನದಲ್ಲಿ ಸಫಲತೆ ಕಾಣಬೇಕು, ಸಮಸ್ಯೆ ಪರಿಹಾರ ಆಗ್ಬೇಕು ಅಂತಂದ್ರೆ ಯಾವುದೇ ಕರ್ಮದಲ್ಲಿ ಪರಮಾತ್ಮನ ಬಲ, ಆಶೀರ್ವಾದ, ಶ್ರೀಮತ, ಶಕ್ತಿ, ಸಹಯೋಗ, ಜೊತೆ ಅಥವಾ ಸ್ವತಃ ಅವನೇ ಬಂದು ಮಾಡಿದಾಗ ಮಾತ್ರ ಕರ್ಮದ ಫಲದಲ್ಲಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಅಲ್ವಾ? ಇನ್ನೊಂದು ಏನ್ ತಿಳ್ಕೊಳ್ಳಿ ಆದ್ಮೇಲೆ, ನಮ್ಮ ಜೀವನದಲ್ಲಿ ಏನೇ ಬಂದ್ರು ಕೂಡ ನಮಗೆ ಅದನ್ನು ಯಾರು ಕೊಟ್ಟಿದ್ದಾರೆ? ಪರಮಾತ್ಮ ಕೊಟ್ಟಿದ್ದಾರೆ. ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು, ಪರಮಾತ್ಮನಿರುವಂತ ಕಾರಣದಿಂದನೇ ಈ ಕರ್ಮದ ಫಲ ಹೀಗೆ ಬರ್ಲಿಕ್ಕೆ ಸಾಧ್ಯ. ಅವನಿಲ್ದಿದ್ರೆ ಇದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಏನಾಗಿ ಸ್ಪಷ್ಟವಾಗಿ, ನೀವು ಕಂಪ್ಯೂಟರ್ ಆಪರೇಟರೇ ಇರ್ಲಿ, ಮೆಕ್ಯಾನಿಕ್ ಕೆಲಸನೇ ಇರ್ಲಿ, ಏನೇ ಇದ್ರು ಕೂಡ ನಿಮ್ಗೆ ಏನ್ ಅನ್ಸ್ಬೇಕು? ಈ ಕರ್ಮದ ಫಲ ಹೀಗಾಗ್ಲಿಕ್ಕೆ ಕಾರಣ ಯಾರು? ಪರಮಾತ್ಮ. ಅಂದ್ಮೇಲೆ ಪ್ರತಿದಿನ ನಾವೇನ್ ಮಾಡ್ಬೇಕು? ಪರಮಾತ್ಮನ ಬಲವನ್ನು ಉಪಯೋಗ ಮಾಡ್ಬೇಕು ಅಂತಂದ್ರೆ ಮೊದಲು ಸಂಪಾದನೆ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಳ್ಬೇಕಲ್ವಾ? ಧನ ನಾನು ಮುಂದೆ ಯಾರಿಗೂ ಆರೋಗ್ಯ ಸರಿ ಇಲ್ಲ, ಅವಾಗ ಪೇಮೆಂಟ್ ಮಾಡ್ಬೇಕು ಅಂದ್ರೆ ನನ್ನ ಅಕೌಂಟ್ ಅಲ್ಲಿ ಇರ್ಬೇಕೋ ಬೇಡವೋ? ಇರ್ಬೇಕು. ಹೌದು ತಾನೆ? ಇವಾಗ ಟ್ಯಾಬ್ಲೆಟ್ಸ್, ಜ್ವರ ಬಂದಿದೆ, ನಾನು ಮಾತ್ರೆ ತಗೊಳ್ಬೇಕಂದ್ರೆ ಮೊದಲು ಟ್ಯಾಬ್ಲೆಟ್ ತಂದು ಇಟ್ಕೊಳ್ಬೇಕಲ್ವಾ? ಹಾಗೆ ಪರಮಾತ್ಮನ ಬಲ ನಮ್ಗೆ ಎಷ್ಟು ವರ್ಷ ಬೇಕು ಆದ್ಮೇಲೆ? 1000 ವರ್ಷ. ಅದಕ್ಕಾಗಿ ನೋಡಿ, ಬೇರೆ ಎಲ್ಲ ನಮ್ಮಲ್ಲಿ ಬಲ ಇದ್ರು ಕೂಡ ಆತ್ಮದ ಲೆಕ್ಕದಲ್ಲಿ ಏನಾಗ್ತಾ ಹೋಯ್ತು? ಕೆಳಗಡೆ ಗಿಳಿತಾ ಬಂತು. ಅಂದ್ರೆ ಏನರ್ಥ? ಸಮಸ್ಯೆ ಪರಿಹಾರ ಆಗ್ಲಿಲ್ಲ. ಪರಮಾತ್ಮನ ಬಲ ಇದ್ದಾಗ ಮಾತ್ರ ಸಮಸ್ಯೆ ಏನಾಗ್ತದೆ? ಪರಿಹಾರ ಆಗತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ನಮ್ ಕಾಯಿಲೆ ಇರ್ತದೆ, ನಾವು ಪೇನ್ ಕಿಲ್ಲರ್ ತಗೊಳ್ತೀವಿ ಅಲ್ವಾ? ಆ ಟ್ಯಾಬ್ಲೆಟ್ಸ್ ಇರೋವರೆಗೂ ನೋವಿರೋದಿಲ್ಲ. ಹಾಗಾದ್ರೆ ಕಾಯಿಲೆ ಗುಣ ಆಯ್ತು ಅಂತ ಲೆಕ್ಕ ಅಲ್ಲ, ಕಾಯಿಲೆ ಅಲ್ಲೇ ಇರ್ತದೆ. ನೋವು ಮಾತ್ರ ಏನಾಗಿರ್ತದೆ? ಕಡಿಮೆ ಆಗಿರ್ತದೆ ಅಲ್ವಾ? ಕೆಲವೊಂದ್ಸಲ ಲೌಕಿಕ ಜನರು ಹೇಳ್ತಾರೆ, ನೀವು ಬೇಜಾರು ಮಾಡ್ಕೊಳ್ಬೇಡ್ರಿ, ನಾವು ನಿಮ್ ಜೊತೆಲಿ ಇರ್ತೀವಿ, ನೀವು ಧೈರ್ಯವಾಗಿರಿ ಅಂತ ಹೇಳ್ತಾರೆ. ಹೇಳಲ್ವಾ? ಅವ್ರು ಹೇಳಿದ್ ನಂಬೇಕು ಬಿಡ್ಬೇಕು? ನಂಬಾರ್ದು. ಹಂಗಿದ್ರೆ ನಿಮ್ಗೆಲ್ಲ ಅನುಭವ ಇದೆ ಅಂತ ಆಯ್ತು.
ಅಲ್ವಾ? ನಾವು ನಂಬುತ್ತೀವಿ, ಅಯ್ಯೋ ನನಗೆ ಗಂಡ ಮಗ ಹುಟ್ಟಿದಾನಪ್ಪ, ನನಗೆ ವಯಸ್ಸಾದ್ಮೇಲೆ ಸಾಕ್ತಾನೆ. ಏನಾಗ್ತಾನೆ? ಸಾಕ್ತಾನೆ. ವಯಸ್ಸಾದ್ಮೇಲೆ ಆಮೇಲೆ ಕೈ ಕಾಲು ಗಟ್ಟಿ ಇದ್ದಾಗಲೇ ಮನೆ ಕೆಲಸ ಮಾಡೋದ್ರೆ ಮಾಡೋದಿಲ್ಲ. ಅವನೇನು ವಯಸ್ಸಾದ್ಮೇಲೆ ಏನ್ ಸಾಕ್ತಾನೆ ನಿಮ್ಮನ್ನ? ಹೌದಲ್ವ? ಎಸ್ ಆರ್ ನೋ? ಹೌದು ಹೌದು. ನೋಡಿ, ಜೋರಾಗಿರ್ತಾನೆ, ಚೆನ್ನಾಗ್ ಅನುಭವ ಇದೆ ಅಂತ ಆಯ್ತು. ಎಲ್ಲ ಹೇಳಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವುದೇ ಬಲದ ಮೇಲೆ ಭರವಸೆಯನ್ನ ಇಡಬಾರ್ದು. ಇಟ್ಟುಕೊಳ್ಳಬೇಡಿ, ನಂಬಿಕೆ ವಿಶ್ವಾಸ ನಿಶ್ಚಯ ಬೇಡ, ಕೇವಲ ಒಂದರಲ್ಲಿ ಮಾತ್ರ. ಯಾರಲ್ಲಿ? ಪರಮಾತ್ಮನ ಅಂದ ಮೇಲೆ ವರ್ತಮಾನ ಸಮಯದಲ್ಲಿ, ಜೀವನದಲ್ಲಿ ನಾನು ಹೆಚ್ಚಿನ ಸಮಯ ಯಾರಿಗೆ ಕೊಡಬೇಕು? ಪರಮಾತ್ಮ. ಇಲ್ಲ ಅಣ್ಣವರೇ, ನನ್ನ ಮೊಮ್ಮಗನ ಮದುವೆ ಇದೆ, ನೆಂಟರದ ಎಂಗೇಜ್ಮೆಂಟ್ ಇದೆ, ನಮಗೆ ಬಟ್ಟಿಗೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಇದೇನರ್ಥ? ಮೊಮ್ಮಗನ ಮೇಲೆ ಅವಲಂಬನೆ, ಮಕ್ಕಳ ಮೇಲೆ ಅವಲಂಬನೆ, ಧನದ ಮೇಲೆ ಅವಲಂಬನೆ. ನಮ್ಗೆ ರಜೆ ಸಿಗೋದೇ ಇಲ್ಲಪ್ಪ, ನೀವು ಬರ್ಲಿಕ್ಕೆ ಆಗೋದೇ ಇಲ್ಲ, ಧನ ಸಂಪಾದನೆ ಮಾಡ್ಬೇಕು ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅಂತಿಮ ಸಮಯದಲ್ಲಿ ಇದು ಯಾವ ಬಲನೂ ಕೂಡ ನಿಮ್ಮ ಸಂಯೋಗಕ್ಕೆ ಬರುವುದಿಲ್ಲ. ಯಾವ ಬಲ ಸಿಗೋದು? ಪರಮಾತ್ಮ ಸ್ವತಃ ಆತ್ಮನ ಬಲನೂ ಕೂಡ ಆತ್ಮನಿಗೆ ಸಂಯೋಗ ಕೊಡೋದಿಲ್ಲ. ಯಾಕಂದ್ರೆ ಆತ್ಮನಿಗೆ ಬಲ ಬರೋದು ಪರಮಾತ್ಮನಿಂದನೇ ಅಲ್ವಾ? ಆತ್ಮದಲ್ಲಿ ಸಪ್ತ ಗುಣಗಳು ಬರೋದು ಎಲ್ಲಿಂದ? ಪರಮಾತ್ಮನಿಂದ ತಾನೆ. ನೀವು ಒಳ್ಳೆ ಕಾರ್ಯವನ್ನು ಮಾಡಿದಾಗ, ಪುಣ್ಯದ ಕಾರ್ಯವನ್ನು ಮಾಡಿದಾಗ ತಾನೆ ಆತ್ಮನ ಅಕೌಂಟ್ ಅಲ್ಲಿ ಜಮಾ ಆಗ್ತದೆ. ಅಂದ ಮೇಲೆ ಪ್ರತಿದಿನ ಯಾವ ಬಲವನ್ನು ಉಪಯೋಗ ಮಾಡ್ಬೇಕು ನಾವು? ಪರಮಾತ್ಮನ ಬಲ. ಯಾವ ಬಲವನ್ನು ಸ್ಟಾಕ್ ಮಾಡ್ಕೊಳ್ಬೇಕು? ಮಾಡ್ತಾ ಇದ್ದೀವಾ? ಇಲ್ಲ. ತಪಸ್ಸು ಮಾಡ್ತಾ ಇದ್ದೀವಾ? ದಾನ ಮಾಡ್ತಿದೀವಾ? ಅಷ್ಟು ಸೀರಿಯಸ್ ಆಗಿದ್ದೀವಾ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಅದಕ್ಕೆ ಇವತ್ತಿನ ಮುರಳಿಲಿ ಬಾಬಾ ಹೇಳಿದರೆ, ಕಣ್ಣಿಂದ ಏನು ಕಾಣ್ತಿರೋ ಅದು ಯಾವುದು ಅಂತಿಮ ಸಮಯದಲ್ಲಿ ನಿಮ್ಮ ರಕ್ಷಣೆಗೆ, ನಿಮ್ಮ ಶರೀರ ಆಗ್ಲಿ, ಶರೀರದ ಸಂಬಂಧಿಗಳಾಗ್ಲಿ, ಅಥವಾ ಹಣ ಆಗ್ಲಿ, ಹೆಸರಾಗ್ಲಿ, ಆಗ್ಲಿ, ಅಧಿಕಾರ ಆಗ್ಲಿ, ಇದ್ಯಾವುದು ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ, ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ನಲ್ಲಿ ಕುತ್ಕೊಂಡಾಗ ಅವನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಯಾರು ಸಹಯೋಗ ಕೊಡ್ತಾರೆ? ಪರಮಾತ್ಮನೇ ಸಹಯೋಗ ಕೊಡ್ತಾರೆ. ಅವನು ಓದಿರೋದಷ್ಟೇ. ಪರಮಾತ್ಮ ಸಹಯೋಗ ಕೊಡ್ತಾ ಅಂತ ಓದದೆ ಹೋಗ್ಬಿಟ್ಟು ಕ್ಲಾಸ್ ರೂಮಲ್ಲಿ ಕುತ್ಕೊಂಬೇಡಿ. ಪರಮಾತ್ಮ ಒಂದ್ ಬರ್ದ್ ಬಿಡ್ತಾರಾ? ಇಲ್ಲ ತಾನೇ. ಜೊತೆಲಿರೋ ಫ್ರೆಂಡ್ಸ್ಗಳು ಸಹಯೋಗ ಕೊಡೋದಿಲ್ಲ, ಪಕ್ಕದಲ್ಲೇ ಕುಂತಿರ್ತಾರೆ. ಪಾಠ ಕಲಿಸಿರೋ ಟೀಚರು ಕೂಡ ಇರ್ತಾರೆ ಅಲ್ವಾ? ಹೊರಗಡೆಗೆ ಅಪ್ಪ ಅಮ್ಮ ಕುಂತಿರ್ತಾರೆ. ಯಾರು ಸಹಯೋಗ ಕೊಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಅವನ ಪರೀಕ್ಷೆಗೆ ಉತ್ತರವನ್ನ ಅವನೇ ಬರೀಬೇಕು. ಯಾವ್ದರ ಆಧಾರದ ಮೇಲೆ? ಭಗವಂತನ ಎಲ್ಲ ಭಗವಂತ ಹೇಳ್ಬೇಡಿ. ಶಿಕ್ಷಣ, ಅನುಭವ, ಅವನೆಷ್ಟು ಓದಿದಾನೆ ಅದರ ಆಧಾರದಲ್ಲಿ ಅವನ ಪ್ರಶ್ನೆಗಳಿಗೆ ಅವನೇ ಉತ್ತರವನ್ನ ಕೊಡ್ಬೇಕು. ಹಾಗೆ ನಮ್ಮ ಜೀವನನು ಕೂಡ ಒಂದು ಪ್ರಶ್ನೆ ಪತ್ರಿಕೆ ಅಲ್ವಾ ಆತ್ಮೀಯರೇ? ಯಾವಾಗಿಂದ ಶುರು ಆಗ್ತದೆ ನಿಮ್ ಪರೀಕ್ಷೆ? ಯಾವಾಗೂ ಯಾವಾಗ? ತಾಯಿ ಗರ್ಭದಿಂದ ಹೊರಗೆ ಬರ್ತಾ ಇದ್ದಂಗೆ ಬೆಳಿಗ್ಗೆ ಎದ್ದ ಮೇಲೆ ರಾತ್ರಿ ಮಲಗುವವರೆಗೂ ಪರೀಕ್ಷೆ ಇರ್ತದೆ ಇರಲ್ವೋ? ಹೌದು. ಪರೀಕ್ಷೆ ಅಂದ ತಕ್ಷಣ ವೈಟ್ ಪೇಪರ್ ನಲ್ಲಿ ಬಂದ್ಬಿಡೋದಿಲ್ಲ. ಬೆಳಿಗ್ಗೆ ಎದ್ದ ಮೇಲೆ ರಾತ್ರಿ ಮಲಗುವವರೆಗೂ ಪರೀಕ್ಷೆ ಮೇಲೆ ಪರೀಕ್ಷೆ, ಪರೀಕ್ಷೆ ಮೇಲೆ ಪರೀಕ್ಷೆ. ಎಷ್ಟು ಮಜಾ ಅಂತಂದ್ರೆ, ಒಂದು ಪರೀಕ್ಷೆ ಪಾಸ್ ಆಗೋದ್ರೊಳಗೆ ದೊಡ್ಡ ಪರೀಕ್ಷೆ ಬಂದಿರ್ತದೆ. ಹೌದಲ್ವಾ? ಹೌದಣ್ಣ. ಹೇಳ್ತಾರಲ್ಲ, ಓದಿ ಆ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅಂತ ದೊಡ್ಡದು ಬಂದ್ಬಿಡ್ತದ. ಒಂದು ಮೊಳ ಹೊಳೆಯೋದ್ರೊಳಗಡೆಗೆ ಒಂದು ಮಾರ್ ಹರಿದಿರ್ತದೆ ಅಂತ ಹೇಳ್ತಾರೆ ಗಾದೆಗಳು. ಹಾಗೆ ಒಂದು ಪರೀಕ್ಷೆ ಪಾಸ್ ಮಾಡೋದ್ರೊಳಗಡೆಗೆ ಏನಾಗ್ಬಿಟ್ಟಿರ್ತದೆ, ಇನ್ನೊಂದು ದೊಡ್ಡ ಪರೀಕ್ಷೆ ಬಂದಿರ್ತದೆ ಅಲ್ವಾ? 1ನೇ ಕ್ಲಾಸ್ ಪಾಸ್ ಮಾಡಿದ್ವಿ, 2ನೇ ಕ್ಲಾಸ್ ಸ್ವಲ್ಪ ಕಷ್ಟ ಇರ್ತದ, ಆರಾಮ್ ಇರ್ತದ. ಕಷ್ಟ ಇರ್ತದೆ 3ನೇ ಕ್ಲಾಸು ಅದಕ್ಕಿಂತ ಕಷ್ಟ. ಹಾಗೆ ನೀವು ಇಷ್ಟು ಪರಿಪಕ್ವ ಆಗ್ತಿರೋ ಎಕ್ಸಾಮ್ಗಳು ಕೂಡ ಹೆಂಗಿರ್ತವೆ? ಸ್ಟ್ರಾಂಗ್ ಆಗಿರ್ತವೆ. ಯಾಕೆ? ನಾವು ಗಟ್ಟಿಯಾಗಿ ಎರಡೆರಡು ಕೈ ಎತ್ತಿದಿರಲ್ಲ ಲಕ್ಷ್ಮೀನಾರಾಯಣ ಆಗ್ಬೇಕು ಅಂತ. ಕೈ ಎತ್ತಿದ್ರೆ ಪರೀಕ್ಷೆಗಳು ಕೂಡ ಹೆಂಗಿರ್ತವೆ? ಸ್ಟ್ರಾಂಗ್ ಆಗಿರ್ತವೆ ಇಲ್ಲೋ? ನಾನು CA ಮಾಡ್ಬೇಕು, ಡಾಕ್ಟರ್ ಮಾಡ್ಬೇಕು ಅಂತ ಕೈ ಎತ್ತಿದ ಮೇಲೆ ಪರೀಕ್ಷೆನೂ ಕೂಡ ಹೆಂಗಿರ್ತವೆ? ಇರ್ತವೆ. ಪಾಸ್ ಮಾಡ್ಬೇಕು. ಪಾಸ್ ಮಾಡಿದ್ರೆ ನಿಮ್ಗೆ ಆ ಪೋಸ್ಟ್ ಕೊಡ್ಬೇಕು ಅಂತ ಯಾರು ಕೊಡ್ತಾರೆ? ಅಲ್ವಾ? ಅದಕ್ಕಾಗಿ ಆ ಎಲ್ಲ ಪರೀಕ್ಷೆಯನ್ನ ಪಾಸ್ ಮಾಡ್ಬೇಕು ಅಂತಂದ್ರೆ ಪರಮಾತ್ಮನ ಬಲ ನಮ್ಮ ಜೊತೆಯಲ್ಲಿ ಇಡಬೇಕಾಗ್ತದೆ. ಅಂದ್ಮೇಲೆ ಆದ್ಮೇಲೆ ಯಾವ ಬಲವನ್ನ ಜೊತೆಯಲ್ಲಿ ಇಟ್ಕೊಳ್ಳೋದ್ ಕಡೆ ಗಮನ ಕೊಡೋಣ? ಧನ ಬಲನೋ, ಜನ ಬಲನೋ, ತನುವಿನ ಬಲನೋ? ಯಾವುದು? ಹಾಗಂತ ಪರಮಾತ್ಮನ ಬಲ ಜೊತೆಯಲ್ಲಿ ಇಟ್ಕೊಳ್ಬೇಕಂತ ಉಳಿದಿದ್ದೆಲ್ಲ ಬಿಟ್ಟು ಬಿಡಿ ಅಂತ ಭಗವಂತ ಎಂದು
ಹೇಳಿ ಹೇಳಿ ಬ್ಯಾಲೆನ್ಸ್ ಹೇಳಿಲ್ಲ. ಆದ್ರೆ ಆ ಎಲ್ಲರಲ್ಲೂ ಕೂಡ ಪರಮಾತ್ಮನ ಬಲವನ್ನು ಸೇರಿಸಿಕೊಂಡು ಹೋಗಿ ಮತ್ತೆ ಏನು ಮಾಡ್ತಾರೋ ಅವನನ್ನ ಭಗವಂತನಿಗೆ ಹೇಳಿಬಿಟ್ಟು ಮಾಡಿ ಅವನ ಜೊತೆ ಇಟ್ಕೊಂಡು ಮಾಡಿದಾಗ ಪ್ರತಿಯೊಂದು ಕರ್ಮದಲ್ಲಿ ಪರಮಾತ್ಮನ ಬಲದ ಇರುವಿಕೆಯಿಂದ ನಿಮ್ಗೆ ಆ ಕರ್ಮದಲ್ಲಿ ಸಫಲತೆ ಬಂದಿರೋದು ನಿಮ್ಗೆ ಏನಾಗತ್ತೆ? ಅನುಭವ ಆಗುತ್ತೆ. ತಲೆನೋವು ಬಂತಪ್ಪ, ಭಗವಂತ ತಲೆನೋವು ಬಂದಿದೆ, ಏನು ಮಾಡ್ಬೇಕು ಫಸ್ಟ್ ಕೇಳಿ ಅವನಿಗೆ. ಆಮೇಲೆ ನೀವು ಯಾವ ಡಾಕ್ಟ್ರಿಗೆ ಫೋನ್ ಮಾಡೋದು, ಮೆಡಿಸಿನ್ ತಗೊಳ್ಳೋದು ಅದನ್ನ ತಗೊಳ್ಳಿ. ಅದನ್ನ ಮಾಡ್ಬಿಟ್ಟು ನೋಡಿ. ನಿನ್ನೆ ನಾನು ಮಾರ್ಕೆಟಿಗೆ ಹೋಗಿದ್ದೆ. ಓಕೆ, 4-5 ಕೆಲಸ ಇತ್ತು, ಬರ್ಕೊಂಡು ಹೋಗಿದ್ದೆ. ಬರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲನ್ನು ಬಾಬನಿಗೆ ಹೇಳಿದೆ, ಬಾಬಾ ನೋಡಪ್ಪ ಈ ಕೆಲಸ ಇದೆ ಅಂತ. ಸರಿ, ಆದ್ಮೇಲೆ ಪ್ರತಿಯೊಂದು ಕೆಲಸ ಆದ್ಮೇಲೆ ಬಾಬನಿಗೆ ಹೇಳ್ತಾರೆ, ಬಾಬಾ ಥ್ಯಾಂಕ್ ಯು, ಬಾಬಾ ಥ್ಯಾಂಕ್ ಯು, ಬೇಗ ಬೇಗ ಮಾಡ್ಕೊಟ್ಟಿದ್ಯಾ ಅಂತ. ಬಾಬಾ ಕೇಳಿದ್ರು, ಪ್ರತಿಯೊಂದಕ್ಕೂ ಹೇಳ್ಬೇಕಾ? ಹೌದು, ಹೇಳಿದ್ರೆ ಮಾತ್ರ ನಮ್ಗೆ ಆರಾಮ ಅಂತ ಅನ್ಸತ್ತೆ, ಸಹಜ ಅಂತ ಅನ್ಸತ್ತೆ, ಖುಷಿ ಅಂತ ಅನ್ಸತ್ತೆ, ಇರುವಿಕೆ ಅನುಭವ ಆಗತ್ತೆ, ಅಷ್ಟು ಬೇಗ ಕೆಲಸ ಆಗತ್ತೆ ಅಲ್ವಾ ಆತ್ಮೀಯರೇ? ನಾವೇನ್ ಮಾಡ್ತೀವಿ ಗೊತ್ತಾ? ಕಷ್ಟ ಇದ್ದಾಗ ಮಾತ್ರ ಬಾಬಾ ಅಂತಿರ್ತೀವಿ. ಹೌದಲ್ವೋ? ಪ್ರತಿಯೊಂದು ಕೆಲಸವನ್ನು ಕೂಡ ಮಾಡೋ ಮೊದಲು ಬಾಬಾ ಅಂತೇಳಿ, ಬರೀ ಬಾಯಲ್ಲಿ ಬಾಬಾ ಅಲ್ಲ, ಬಾಬನಿಗೆ ರಿಪೋರ್ಟ್ ಮಾಡ್ಬೇಕು. ಆದ್ಮೇಲೆ ಬಾಬನಿಗೆ ಏನ್ ಮಾಡಿ ಥ್ಯಾಂಕ್ಸ್ ಅಂತ ಹೇಳ್ತಾ ಹೋಗಿ. ಆವಾಗ ನೋಡಿ ಬಾಬಾ ಹೇಗೆ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಮತ್ತು ಪರಮಾತ್ಮನ ಬಲದ ಅನುಭವ ನಿಮ್ಗೆ ಆಗ್ತದೆ. ಆದ್ಮೇಲೆ ಪರಮಾತ್ಮನ ಬಲವನ್ನ ನೀವು ಉಪಯೋಗ ಮಾಡ್ಬೇಕು, ಪರಮಾತ್ಮನೇ ಉಪಯೋಗ ಮಾಡ್ಬೇಕು. ನಾವು ಪರಮಾತ್ಮ ಮಾಡ್ಬೇಕು. ಈಗ ಶ್ರೀಕೃಷ್ಣ ಯಾರ ರಥದಲ್ಲಿ ಕೂತ್ಕೊಂಡಿದ್ರು? ಅರ್ಜುನ್ ಅರ್ಜುನನ ರಥದಲ್ಲಿ. ಓಕೆ, ಅಲ್ಲಿ ಅರ್ಜುನನು ಯುದ್ಧ ಮಾಡಿದಾನೆ, ಶ್ರೀಕೃಷ್ಣನು ಕೆಲವೊಂದು ಕೆಲಸವನ್ನ ಮಾಡಿದಾನೆ. ಏನ್ ಕೆಲಸ ಮಾಡಿದಾರೆ? ಕರ್ಣ ಬಾಣವನ್ನ ಬಿಟ್ಟಾಗ ರಥ ಏನಾಯ್ತು? ಭೂಮಿ ಒಳಗೆ ಅರ್ಧಾಡಿ ಕೆಳಗಡೆ ಹೋದ್. ಅದ್ ಮಾಡಿದ್ಯಾರು? ಕೃಷ್ಣ. ಕೃಷ್ಣ ಅಲ್ವಾ? ಅಂದ್ಮೇಲೆ ಕೃಷ್ಣನ ಶ್ರೀಮತವನ್ನ ತೆಗೆದುಕೊಂಡು ನಾನು ಮಾಡಬೇಕು ಅಥವಾ ಅವನೇ ಮಾಡಬೇಕು? ಅಥವಾ ಪರಮಾತ್ಮನ ಶ್ರೀಮತ ತಗೊಂಡು ನಾನು ಮಾಡಬೇಕು ಅಥವಾ ಪರಮಾತ್ಮನಿಗೆ ಮಾಡ್ಲಿಕ್ಕೆ ಬಿಡಬೇಕು? ಪರಮಾತ್ಮ ಬಾಬಾ ಜ್ಞಾನ ನೀನ್ ನನ್ಗೆ ಹೇಳು, ನಾನು ಬೇರೆಯವ್ರಿಗೆ ಹೇಳ್ತೀನಿ ಅಂತ ಹೇಳ್ಬೇಕು, ನೀನೇ ಬಂದ್ಬಿಟ್ಟು ಜ್ಞಾನ ಹೇಳು ನಾನು ಕೇಳ್ತೀನಿ ಅಂತ ಹೇಳ್ಬೇಕು. ನೀನೇ ಮಾಡು. ನೀನೇ ಮಾಡು. ಹೌದಲ್ವಾ? ಅದಕ್ಕಾಗಿ ನಮ್ಮ ಯಂಗ್ಸ್ಟರ್ಸ್ ಹೇಳ್ತಾರೆ, ಅಣ್ಣವ್ರೆ ನಾವು ಅದನ್ನೇ ಮಾಡ್ತಿರೋದು. ಹೌದಾ? ಏನು ನಾವು ಮೊದಲು ಏನು ಕೆಲಸ ಮಾಡಲ್ಲ, ನಮ್ಮ ಅಮ್ಮನ ಹತ್ರನೇ ಮಾಡಿಸ್ತಾ ಇದೀವಿ. ಬಾಬಾ ನಮ್ಗೆ ಅದೇ ಕೆಲಸ ಕೊಟ್ಟಿದಾರಲ್ವಾ? ಅಲ್ವಾ? ಏನ್ ಮಾಡ್ಬೇಕು ಇವಾಗ? ಯಾರತ್ರ ಮಾಡಿಸ್ಬೇಕು? ಪರಮಾತ್ಮ ಎಲ್ಲಾ ಕೆಲಸವನ್ನು ನಾವು ಮಾಡಬೇಕು. ಅದ ಪರಮಾತ್ಮನ ಹತ್ರ ಮಾಡಿಸಿದಾಗ ಆ ವ್ಯತ್ಯಾಸ, ಆನಂದ, ಖುಷಿ, ಜೊತೆ, ಸಫಲತೆ, ಅನ್ಯೋನ್ಯತೆ, ಸ್ನೇಹಿತತನ, ಫ್ರೆಂಡ್ಶಿಪ್, ನನ್ನತನ ಎಲ್ಲ ಏನಾಗ್ತಾ ಹೋಗ್ತದೆ? ಬರ್ತಾ ಹೋಗ್ತದೆ. ಅದನ್ನ ನಾವು ಮಾಡಿದಾಗ ಬಾಬಾ ನೆನಪು ಮಾಡೋದು ಕಷ್ಟ ಆಗತ್ತೋ ಮರೆಯೋದು ಕಷ್ಟ ಆಗತ್ತೋ? ಮರೆಯೋದ್ ಕಷ್ಟ. ಅಲ್ವಾ? ಅಂದಮೇಲೆ ಆದ್ಮೇಲೆ ಪ್ರತಿಯೊಂದು ಕರ್ಮಕ್ಕೂ ಕೂಡ ಏನ್ ಮಾಡಿ? ಪರಮಾತ್ಮನ ಬಲವನ್ನ ಉಪಯೋಗ ಮಾಡಿ. ಏನ್ ಮಾಡ್ಬೇಕು? ಪರಮಾತ್ಮನ ಬಲವನ್ನ, ಅಂದ್ರೆ ಆ ಪರಮಾತ್ಮನ ಬಲ ಉಪಯೋಗ ಮಾಡಿದಾಗ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಓಕೆ, ಪರಮಾತ್ಮನ ಬಲ ನಾನು ಉಪಯೋಗ ಮಾಡ್ತಿದ್ದೀನಿ ಇಲ್ಲ ಅಂತ ಹೆಂಗ್ ಗೊತ್ತಾಗ್ತದೆ? ಸಕ್ಸಸ್. ಮನಸ್ಸಿಗೆ ಸುಖ ಶಾಂತಿ. ಮನಸ್ಸು ಶಾಂತವಾಗಿರ್ತದೆ, ಖುಷಿಯಾಗಿರ್ತದೆ, ಹಗೂರವಾಗಿರ್ತದೆ, ನೆಮ್ಮದಿಯಿಂದ ಇರ್ತದೆ ಅಲ್ವಾ? AC ಆನ್ ಮಾಡಿದಾಗ ನಮ್ಗೆ ಒಂದು ತಂಪಿನ ಅನುಭವ ಆಗ್ತದಲ್ವಾ? ಸೋಫಾ ಮೇಲೆ ಕುತ್ಕೊಂಡು ಸ್ಮೂತಿನ ಅನುಭವ ಆಗತ್ತಲ್ವಾ? ಹಾಗೆಯೇ ಮನಸ್ಸು ಬುದ್ಧಿ ಕೂಡ ಪರಮಾತ್ಮನಲ್ಲಿದ್ದಾಗ ಪರಮಾತ್ಮನಲ್ಲಿರುವಂತ ಸಪ್ತ ಗುಣಗಳ ಅನುಭವ ನಮಗೆ ಆದರೆ ಏನಾಗ್ತಾ ಇದೆ? ಪರಮಾತ್ಮನ ಬಲ ಉಪಯೋಗ ಆಗ್ತಾ ಇದೆ. ಆದ್ಮೇಲೆ ನಾವು ಪರಮಾತ್ಮನಿಗೆ ಹೇಳಿಬಿಟ್ಟು ಅವನು ಬಲ ಪ್ರಯೋಗ ಮಾಡ್ಬೇಕು, ಅವನು ನಮ್ಗೆ ಹೇಳಿದೆ ಕೇಳಿದೆ ಅವನು ಉಪಯೋಗ ಮಾಡ್ಬೇಕು. ಹೇಳಿಬಿಟ್ಟು ಹಾ ಕೇಳ್ದೇನೆ ಉಪಯೋಗ ಮಾಡ್ತು ನನ್ನಪ್ಪ ಅಲ್ಲ ಅಂತ. ಹಾ ಎಲ್ಲ ಅವನಿಗೆ ಒಪ್ಸ್ಬಿಡ್ಬೇಕು. ನೋಡಪ್ಪ, ನನಗೆ ನೀನ್ ಏನು ಕೇಳಬೇಡ, ಎಲ್ಲ ನಿಂದೆ, ಯಾವಾಗ ಬೇಕು ಅದು ಹೆಂಗ ಬೇಕು ಅದು ಎಲ್ಲಿ ಬೇಕು ಅದು ನೀನೇನ್ ಮಾಡ್ಬೋದು? ಉಪಯೋಗಿಸ್ಕೋ. ನಂದೇನಿಲ್ಲ, ಎಲ್ಲ ನಿಂದು. ನಿಂದನ್ ನಾನ್ ತಿಂತಿದ್ದೆ ನೋಡ್ತು, ನನ್ ನಿಂದತ್ತಿಲ್ಲ. ಯಾವಾಗ ಆ ಪರ್ಮಿಷನ್ ನೀವು ಕೊಟ್ಟು ಬಿಡ್ತೀರೋ ಅವಾಗ ಪರಮಾತ್ಮ ಏನ್ ಮಾಡ್ತಾರೆ? ನಿಶ್ಚಿಂತವಾಗಿ ಏನ್ ಮಾಡ್ತಾ ಹೋಗ್ತಾರೆ? ಉಪಯೋಗ ಮಾಡ್ತಾರೆ. ಕೆಲವೊಬ್ಬರ ಮನೆಯಲ್ಲಿ ಅಥವಾ ಸೇವಾ ಕೇಂದ್ರಗಳೆಲ್ಲ ಹೋದಾಗ ತುಂಬಾ ಸಲ ಹೋಗ್ಬಿಟ್ಟು ಪರಿಚಯ ಆಗಿರ್ತದಲ್ವಾ? ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅಕ್ಕಂದಿರು ಅಣ್ಣವ್ರೆ ನಿಮ್ಗೆ ಏನ್ ಬೇಕೋ ಅದನ್ನ ಎತ್ಕೊಂಡು ತಿನ್ಬೇಡಿ, ಕೇಳಬೇಡಿ ಅಂತ ಹೇಳ್ತಾರೆ. ಸರಿನಾ? ಅವಾಗ ನಾನು ಅಂದ್ರೆ ಫಸ್ಟ್ ಟೈಮ್ ಹೋದ ತಕ್ಷಣ ಪರ್ಮಿಷನ್ ಕೊಡೋದಿಲ್ಲ. ಸರಿನಾ? ಆಮೇಲೆ 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 ಪರ್ಮಿಷನ್ ಕೊಟ್ಟಾಗ ಏನ್ ಮಾಡ್ತೀನಿ? ಅವ್ರು ಇರ್ಲಿ ಇಲ್ದೇ ಆಗ್ಲಿ ಮಲ್ಕೊಂಡಿರ್ಲಿ ಏನಾಗ್ಲಿ, ನನಗೆ ಏನ್ ಬೇಕು ಅಲ್ಲಿ ಸೀದಾ ಹೋಗ್ಬಿಟ್ಟು ಏನ್ ಮಾಡ್ತೀನಿ ನಾನು? ತಗೊಂಡ್ ತಿನ್ನೋದು. ತಿನ್ನೋದಷ್ಟೇ ಅಲ್ಲ, ಯೋಗೇಶ್ ಅಣ್ಣ ತುಂಬಾ ಬುದ್ಧಿವಂತ.
ಏನ್ ಮಾಡ್ತಾರೆ ಗೊತ್ತಾ? ತಿನ್ನೋದಷ್ಟೇ ಅಲ್ಲ, ಅವ್ರ ಮನೇಲಿ ಯಾರೋ ಬೇರೆ ಸೇವಾದಾರಗಳನ್ನ ಅವರೇ ಕರ್ಸಿರ್ತಾರೆ. ಅವ್ರಿಗೆ ಹೇಳ್ದೆ ಕೇಳ್ದೆ ಟೋಲಿ ಎತ್ ಕೊಟ್ಬಿಡ್ತಾರೆ. ಅವ್ರ ಮನೇಲಿ ಗಿಫ್ಟ್ ಎತ್ ಕೊಟ್ಬಿಡ್ತಾರೆ. ಆಮೇಲೆ ಅಕ್ಕೋರೆ ಹಿಂಗ್ ಮಾಡ್ದೆ ಅಂತ ಹೇಳ್ತಾರೆ. ಓಕೆನಾ? ಹಂಗ ಮಾಡಿದಾಗ ಎದುರುಗಡೆಯಿಂದ ಒಳ್ಳೇದಾಯ್ತು ಅಣ್ಣವ್ರೆ ಅಂತ ಹೇಳ್ತಾರೆ, ಹಿಂದ್ಗಡೆಯಿಂದ ಎಷ್ಟು ಬೈತಾರೋ ನನಗೆ ಗೊತ್ತಿಲ್ಲ. ಒಳ್ಳೆ ಕೆಲಸ ಮಾಡಿದಿರಿ, ನಾವ್ ಇಲ್ದಿದ್ರು ಪರವಾಗಿಲ್ಲ, ನೀವು ಗಿಫ್ಟ್ ಕೊಟ್ಟು ಕಳಿಸಿದ್ರಲ್ಲ, ಟೋಲಿ ಕೊಟ್ಬಿಟ್ಟು ಕಳಿಸಿದ್ರಲ್ಲ ಅಂತ ಹೇಳ್ತಾರೆ. ಸರಿನಾ? ಯಾಕಂದ್ರೆ ಇವತ್ತು ನನಗೆ ಅರ್ಥ ಆಗ್ತಾ ಇದೆ, ಜನ ಎದುರುಗಡೆ ಹೇಳೋದೊಂದು, ಹಿಂದ್ಗಡೆಗೆ ಮಾಡೋದೊಂದು. ಆದ್ರೆ ನಮ್ಮಪ್ಪ ಹಂಗಿಲ್ಲ, ಪರಮಾತ್ಮ ಹಂಗಿಲ್ಲ. ಹಿಂದೆ ಮುಂದೆ ಎರಡು ಒಂದೇ. ಒಂದೇ. ಬೈದು ಎದುರುಗಡೆ ಚೆನ್ನಾಗಿ ಬೈದಾಕ್ಬಿಡ್ತಾನೆ. ಮುದ್ದು ಮಾಡಿದ್ರೆ ಪ್ರೀತಿಯಾಗಿ ಮುದ್ದೆ ಮಾಡ್ಬಿಡ್ತಾನೆ. ಹಿಂದೆ ಮುಂದೆ ಮನಸ್ಸಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ ನಮ್ಮಪ್ಪ. ಕ್ಲಿಯರ್ ಆಗಿ. ಅದಕ್ಕಾಗಿ ಬಾಬಾ ಎಲ್ಲರಿಗೂ ಇಷ್ಟ ಆಗ್ತದೆ. ಓಕೆನಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಪ್ರತಿಯೊಂದು ವಿಷಯದಲ್ಲೂ ಯಾರನ್ನ ಉಪಯೋಗ ಮಾಡ್ಕೊಳ್ಬೇಕು? ಪರಮಾತ್ಮನನ್ನು. ಪರಮಾತ್ಮನ ಲಾಸ್ಟ್ ಪ್ರಶ್ನೆ. ನಮ್ಮ ಜೀವನದಲ್ಲಿ ಪರಮಾತ್ಮನ ಬಲವನ್ನ ಉಪಯೋಗ ಮಾಡಬೇಕು, ಪರಮಾತ್ಮನನ್ನು ಉಪಯೋಗ ಮಾಡಬೇಕು? ಪರಮಾತ್ಮನನ್ನೇ ಉಪಯೋಗ ಮಾಡಬೇಕು. ಪರಮಾತ್ಮ ಪರಮಾತ್ಮನನ್ನೇ ಉಪಯೋಗ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ನಮ್ಮ ಜೀವನದಲ್ಲಿ ಪರಮಾತ್ಮನನ್ನು ಉಪಯೋಗ ಮಾಡಬೇಕು ಅಥವಾ ಪರಮಾತ್ಮನೇ ಅವನು ಅದನ್ನು ಉಪಯೋಗ ಮಾಡ್ಲಿಕ್ಕೆ ಬಿಡಬೇಕು? ಬಿಡ್ಬೇಕು. ನೀವು ಅವರಿಗೆ ಉಪಯೋಗ ಬಿಡ್ಬೇಕು. ಮಾಡೋದಕ್ಕೆ ಬಿಡ್ಬೇಕು. ಪ್ರಶ್ನೆ ಅರ್ಥ ಆಯ್ತಾ? ಹ್ಮ್. ಪರಮಾತ್ಮ ನೀನ್ ಮಾರಪ್ಪ, ಈ ಕೆಲಸ ಮಾಡು ಅಂತ ನಾವು ಅವನಿಗೆ ಹೇಳ್ಬೇಕು, ಅಥವಾ ಅವನು ಬಂದು ನಮ್ಗೆ ಹೇಳ್ದೆ ಕೇಳ್ದೆ ಅವನ ಕೆಲಸ ಮಾಡ್ಕೊಂಡು ಹೋಗ್ಬೇಕು? ಹೇಳಿದ್ರೆ ಕೇಳಿದ್ರೆ ಅವ್ರ ಕೆಲಸ ಅವ್ರಿಗೆ ಮಾಡ್ಕೊಂಡು ಹೋಗ್ಬೇಕು. ಯಸ್, ಕೇಳ್ದೆ ಅದು ಅವನೇ ಗ್ರೇಟ್. ಮಾಡ್ಬೇಕು. ನನ್ಗೇನು ಕೇಳಲೇಬೇಡ. ನಾವ್ ಯೋಗ ಕುಂತಿರ್ತೀವ, ಎದುರುಗಡೆಯವ್ರಿಗೆ ಏನೇನೋ ಅನುಭವಗಳಾಗ್ತಾವ. ಅದಾದ್ಮೇಲೆ ಹೇಳ್ತಾರೆ, ನಮ್ಗೆ ಗೊತ್ತೇ ಇರೋದಿಲ್ಲ ಏನಂತ, ಅವ್ರಿಗೆ ಏನ್ ಮಾಡಿದಾರೆ, ಯಾವಾಗ ಮಾಡಿಸಿ, ಏನ್ ಮಾಡಿ ನಮ್ಗೆ ಗೊತ್ತೇ ಇರೋದಿಲ್ಲ. ಓಕೆ, ಅವಾಗ ಗೊತ್ತಾಗುತ್ತೆ, ಬಾಬಾ ಥ್ಯಾಂಕ್ ಯು ಬಂದ್ಬಿಟ್ಟು ನೀನ್ ಮಾಡ್ಕೊಂಡು ಹೋಗಿದ್ಯಲ್ಲ. ಆದ್ರೆ ಮಾಡಿ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಆ ಸ್ಥಳವನ್ನ ಅವನಿಗೆ ಬಿಡ್ಬೇಕು. ಮಧ್ಯದಲ್ಲಿ ಅವನಿಗೆ ಕಾಟಾಚಾರ ಕೊಡಬಾರ್ದು, ತೊಂದರೆ ಕೊಡಬಾರ್ದು, ಮಾತಾಡ್ಸಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಯಾರಿಗೆ? ಪರಮಾತ್ಮ ಅವನು ನಿಮ್ಮ ಮನೆಗೆ ಬಂದಾಗ, ಬೇಕು ಅಂದ ಬಂದಾಗ ಅವನಿಗೆ ಜಾಗ ಬಿಟ್ಕೊಡ್ಬೇಕು. ನಾಳೆ ಬಾ, ನಾಡಿದ್ದು ಬಾ, 1 ಗಂಟೆ ಬಿಟ್ಬಿಟ್ಟು ಬಾ, ನನಗೆ ಪುರ್ಸೊತ್ತಿಲ್ಲ ಅಂತ ಬಿಟ್ಟು ಏನ್ ಮಾಡಬಾರ್ದು ಅವನಿಗೆ? ಹೇಳ್ಬಾರ್ದು. ಹೇಳ್ಬಾರ್ದು. ಅಷ್ಟೆಲ್ಲ ಮಾಡಿದಾಗ ಪರಮಾತ್ಮ ಅವರೇ ಬಂದ್ಬಿಟ್ಟು ಅವರ ಬಲವನ್ನ ಉಪಯೋಗ ಮಾಡಿ ಆ ಬಲದಿಂದ ನಿಮ್ಮ ಸಮಸ್ಯೆಗಳಿಗೆ ಏನಾಗ್ತಾ ಹೋಗ್ತದೆ? ಪರಿಹಾರ ಸಿಗ್ತಾ ಹೋಗ್ತದೆ ಅಲ್ವಾ? ಅಂದ್ಮೇಲೆ ಆದ್ಮೇಲೆ ಇನ್ಮೇಲೆ ನಮ್ಮ ಉಳಿದಿರುವಂತ ಜೀವನದಲ್ಲಿ ಯಾವ ಬಲವನ್ನ ಹೆಚ್ಚಿಗೆ ಪ್ರಯೋಗ ಮಾಡೋಣ? ಪರಮಾತ್ಮ ಅದು ನಿಮ್ಮ ಮೇಲೆ ಮಾತಾನೋ ಬೇರೆಯವ್ರ ಮೇಲೇನೋ? ಎಲ್ಲರ ಮೇಲೂ. ಹಾ, ಪೂರ್ತಿ ವಿಶ್ವದ ಮೇಲೆ. ಯಾಕಂದ್ರೆ ಆ ಪರಮಾತ್ಮನ ಬಲ, ಅದರ ಒಂದು ರುಚಿ ಬೇರೆಗೂ ಕೂಡ ಗೊತ್ತಾಗ್ಲಿ. ಯಾವಾಗ ಪರಮಾತ್ಮನ ಬಲವನ್ನು ವಿಶ್ವದಾದ್ಯಂತ ನೀವು ಉಪಯೋಗ ಮಾಡ್ತಿರೋ, ಆವಾಗ ಆ ವಿಶ್ವದವರಿಗೂ ಕೂಡ ಪರಮಾತ್ಮನ ಬಲದ ಅರಿವು ಆಗತ್ತೆ. ಅವಾಗ ಭಗವಂತನ ಪ್ರತ್ಯಕ್ಷತೆ ಆಗತ್ತೆ. ಅದಕ್ಕಾಗಿ ಧನ ಬಲ ಸೇರ್ಸೋಣ, ತೋಳು ಬಲ ಸೇರ್ಸೋಣ, ಅಧಿಕಾರದ ಬಲನೋ? ಯಾವ ಬಲ ಬೇಕು? ಪರಮಾತ್ಮನ ಬಲ, ಯಾವ ಬಲನೂ ಬೇಡ. ಬೇರೆ ಯಾವ ಬಲ ಇಲ್ದಿದ್ರು ಪರವಾಗಿಲ್ಲ, ನಮ್ಮತೇನು ಪರಮಾತ್ಮನ. ಹಂಗಂದ್ರೆ ನನ್ನ ಹತ್ರ ಏನು ಇಲ್ಲ, ಎಲ್ಲ ಯಾರ್ದು? ಭಗವಂತ ಬಾಯಲ್ಲಿ ಮಾತಾನ, ಪ್ರಾಕ್ಟಿಕಲ್ ಅನ, ಕ್ಲಾಸಲ್ಲಿ ಮಾತ್ರನ? ಇಲ್ಲ, ಹ್ಮ್ ನಿಜ ನಿಮ್ಮ ಜೀವನ. ನೀವು ಚೆಕ್ ಮಾಡ್ಕೊಳ್ಳಿ ಇದು ಅಂತ. ನಾನು ನಮ್ಮ ಜೀವನದಲ್ಲಿ ಎಷ್ಟು ಸಮಯ ಪರಮಾತ್ಮನಿಗೆ ಅವನ ಕೆಲಸವನ್ನು ಮಾಡ್ಲಿಕ್ಕೆ ಕೊಡ್ತಾ ಇದ್ದಾನೆ. ನೆಕ್ಸ್ಟ್ ಇನ್ನೊಂದು ಚೆಕ್ ಮಾಡ್ಕೊಳ್ಳಿ. ಆದ್ಮೇಲೆ ಪರಮಾತ್ಮ ನಿಮ್ಮ ಜೀವನದಲ್ಲಿ ಬಲ ಪ್ರಯೋಗ ಮಾಡಿದ ಮೇಲೆ ಪರಮಾತ್ಮನ ಶಕ್ತಿ ನಿಮ್ಮಲ್ಲಿ ಎಷ್ಟು ಸ್ಟಾಕ್ ಆಗ್ತಾ ಇದೆ? ನಿಮ್ಮ ಮನೇಲಿ ಎಷ್ಟು ಸಮಯ ಪರಮಾತ್ಮ ಇಡ್ತಾ ಇದ್ದಾರೆ, ಎಷ್ಟು ನಿರಂತರವಾಗಿ ಇಡ್ತಾ ಇದ್ದಾರೆ ಹೇಳೋದನ್ನ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ನೀವು ಭಗವಂತನ ಹತ್ರ ಎಷ್ಟು ಮಾತಾಡ್ತೀರಿ, ಪರಮಾತ್ಮ ನಿಮ್ಮ ಹತ್ರ ಎಷ್ಟು ಮಾತಾಡ್ತಾರೆ? ನೀವು ಮಾತಾಡ್ಬೇಕೋ ಮಾತಾಡ್ಬಾರ್ದು? ಮಾತಾಡ್ಬೇಕು. ಮಾತಾಡೋದು ಕಡಿಮೆ ಮಾಡಿ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಬಿಡಿ. ಮಾತಾಡಿ ಹಿಂಗಾಗ್ಬಿಡಿ. ಮಾತಾಡದವನಿಗೆ ಕೆಲಸನೇ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ನಿಮ್ಮ ಮನೆ ಅಡುಗೆ ಮಾಡ್ಲಿಕ್ಕೆ ಕರೆದಿದ್ದೀರಿ, ಹೆಣ್ಮಕ್ಳು, ನಿಮ್ಮನೆ ಹೆಣ್ಮಕ್ಳ ಮದುವೆ ಇದೆ, 1000 ಜನಕ್ಕೆ ಅಡಿಗೆ ಮಾಡ್ಬೇಕು. ಓಕೆನಾ? ಅಡಿಗೆ ಬಟ್ಟೆ ಕರೆದು ಬಿಟ್ಟು ಅವ್ರ ಮಾತಾಡ್ತಾ ಕೂತ್ಕೊಂಡು ಅವ್ರು ಅಡಿಗೆ ಮಾಡೋದು ಯಾವಾಗ? ಜನರಿಗೆ ಬಡಿಸೋದು ಯಾವಾಗ? ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಆಮೇಲೆ ಅವ್ರ ಕೆಲಸ ಕಳಿಸ್ಬೇಕು. ಅವಾಗ ಕೆಲಸ ಕಳ್ಸ್ಲಿಕ್ಕೆ ಹೆಚ್ಚಿಗೆ ಟೈಮ್ ಬಿಡ್ಬೇಕು ತಾನೆ? ಹೌದು. ಅವನ ಕೆಲಸ ಎಲ್ಲಿಂದ ಮಾಡ್ತಾನೆ? ಅಡಿಗೆ ಬಟ್ಟೆ ಕೆಲಸ ಎಲ್ಲಿಂದ ಮಾಡ್ತಾನೆ? ಅವರ ಬಲದಿಂದ. ಅವನ ಬಲ. ನಿಮ್ಮ ಅಡಿಗೆ ಮನೇಲಿ ಮಾಡ್ತಾನೆ. ಓಕೆ, ಅವಾಗ ನಿಮ್ಮ ಅಡಿಗೆ ಮನೆ ಬಿಟ್ಕೊಡ್ಬೇಕೋ ಬೇಡವೋ? ಬಿಟ್ಕೊಡ್ಬೇಕು. ಅವನೆಲ್ಲ ಬಂದಾಗ ಮಧ್ಯೆ ಮಧ್ಯೆ ಅಡಿಗೆ ಮನೆ ಹೋಗ್ಬೇಕೋ ಬೇಡವೋ? ಇಲ್ಲ,
ನಾನು ಕೊಟ್ಟಿರೋ ದ್ರಾಕ್ಷಿ ಪಾಯಸಕ್ಕೆ ಹಾಕಿದಾನೋ ಇಲ್ವೋ, ತುಪ್ಪ ಹಾಕಿದಾನೋ ಇಲ್ವೋ, ಅವನ ಮೇಲೆ ನಂಬಿಕೆನೇ ಇರೋದಿಲ್ಲ. ಹೌದು ತಾನೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪರಮಾತ್ಮನಿಗೆ ಮನೆಗೆ ಕರೆದ ಮೇಲೆ ಸಂಪೂರ್ಣವಾಗಿ ತನು, ಮನ, ಧನ, ಸಮಯ, ಶ್ವಾಸ, ಸಂಕಲ್ಪ, ಕರ್ಮ, ಕರ್ಮೇಂದ್ರಿಯ, ಕರ್ಮದ ಫಲ ಸಂಪೂರ್ಣವಾಗಿ ಯಾರಿಗೆ ಒಪ್ಪಿಸ್ಬೇಕು? ಪರಮಾತ್ಮ ಭಗವಂತನಿಗೆ ಒಪ್ಪಿಸಬೇಕಾಗ್ತದೆ. ಯಾರು ಇದನ್ನ ಮಾಡ್ತಾರೋ, ಹೆಚ್ಚಿನ ಸಮಯ ಮಾಡ್ತಾರೋ, ಅವರ ಮನೆಯಲ್ಲಿ, ಅವರ ಮನದಲ್ಲಿ, ಅವರ ಹೃದಯದಲ್ಲಿ ಸದಾ ಕಾಲ ಯಾರಿರ್ತಾರಂತೆ? ಪರಮಾತ್ಮ ನಾನು ನೆಲೆಸಿರುತ್ತೇನೆ. ಮನ್ಮನಾಭವ. ಬಾಬಾ ಎಲ್ಲಿರ್ತಾರಂತೆ? ಅವರ ಹೃದಯದಲ್ಲಿ, ನೆನೆದವರ ಮನದಲ್ಲಿ. ಯಾರ ಮನೆಯಲ್ಲಿ ಇರ್ತಾರಂತೆ? ಈಗ ಬಾಬಾ ಬನ್ನಿ ಅಂತಂದ್ರೆ ಬರ್ತಾರ ಅವರು? ಬಾಬಾ ಬನ್ನಿ ಅಂತ ಬಾಬಾ ಬರ್ತಾರೋ ಬರಲ್ವೋ? ಬರ್ತಾರೆ. ಬರ್ತಾರ? ಬೆಳ್ತಾರೆ. ನಿನ್ನ ಕೆಲ್ಸಕ್ಕೆ ನನಗೆ ಕರೆದ್ರೆ ನಾನು ಬರ್ಬೋದು, ಬರ್ದೇನೆ ಇರ್ಬೋದು. ನನ್ನ ಕೆಲ್ಸಕ್ಕಂತ ನೀನು ಕರೆದು ನಾನು ಅವಾಗ ಏನ್ ಮಾಡ್ತೇನೆ? ಬಂದೇ ಬರ್ತಾರೆ. ಅರ್ಥ ಆಯ್ತು ನಿಮ್ಗೇನು ಅಂತ? ಹೌದಣ್ಣವ್ರೆ. ನಿನ್ನ ಕೆಲಸಕ್ಕೆ ನನಗೆ ಕರೆದು ನಾನು ಬರ್ಬೋದು, ಬರ್ದೇನೆ ಇರಬಹುದು. ಆದ್ರೆ ನನ್ನ ಕೆಲಸ ಭಗವಂತ ನೀನ್ ಬಂದ್ಬಿಟ್ಟು ಈ ಮೇಲೆ ಕೂತು ನಿನ್ನ ಕೆಲಸ ಏನು ಅಂತ ಏನ್ ಮಾಡಪ್ಪ ಮಾಡ್ಕೊಂಡು ಹೋಗು ಅಲ್ವಾ? ಈಗ ಪಾರ್ವತಕ್ಕವ್ರು ಏನ್ ಹೇಳ್ತಾರಂತ, ಅಣ್ಣವ್ರೆ ನಮ್ಮ ಮನೆಗೆ ಬಂದ್ಬಿಟ್ಟು 4 ದಿನ ಆರಾಮಿಲ್ಲ, ಸ್ವಲ್ಪ ಕಸ ಗುಡ್ಸಿ, ನೆಲ ಒರ್ಸಿ ಅಂತಂದ್ರೆ ಯೋಗೇಶನ ಬರ್ತಾರೋ ಬರಲ್ವೋ? ಬರೋದಿಲ್ಲ. ಅಣ್ಣವ್ರೆ ಬಂದ್ಬಿಟ್ಟು ನಿಮ್ ಯಾರೋ ಸ್ಟೂಡೆಂಟ್ಸ್ಗಳಿದ್ರೆ ಒಂದ್ 4 ಜನರಿಗೆ ಕರ್ಕೊಂಡು ಬಂದ್ಬಿಟ್ಟು ಅವ್ರಿಗೆ ಕ್ಲಾಸ್ ಗೀಸ್ ಎಲ್ಲ ಯೋಗ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಿ ಅಣ್ಣವ್ರೆ, ಅಡಿಗೆ ಗಿಡಿಗೆ ಎಲ್ಲ ನೀವೇ ಬಂದ್ಬಿಟ್ಟು ಮಾಡ್ಕೊಂಡು ತಿನ್ಕೊಂಡು ಹೋಗಿ, ಇಲ್ಲ ಬಂದು ನಾವು ಅಡಿಗೆ ಮಾಡಾಕ್ತಿವಿ ಅಂತಂದ್ರೆ ಯೋಗೇಶನ ಬರ್ತಾರೋ ಬರಲ್ವೋ? ಬರ್ತಾರೆ. ಹೌದು ತಾನೆ? ಹಾಗಿದ್ರೆ ಪರಮಾತ್ಮನಿಗೆ ನನ್ನ ಕೆಲಸ ಕರಿಬೇಕು, ಅವನ ಕೆಲಸ ಕರಿಬೇಕು. ಅವ್ರ ಅವ್ರ ಕೆಲ್ಸಕ್ಕೆ ನಾವ್ ಯಾವ ಕೆಲಸ ಕರಿತೀವಿ? ನಮ್ ನಮ್ ಕೆಲ್ಸ ಕೆಲ್ಸ ಅದಕ್ಕಾಗಿ ಪರಮಾತ್ಮನ ಬಲದ ಅನುಭವ ನಮಗೆ ಆಗೋದಿಲ್ಲ. ಆಗೋದಿಲ್ಲ. ಯಾವ ಮಕ್ಕಳು ಪರಮಾತ್ಮನಿಗೆ ಅವನ ಕೆಲಸ ಮಾಡ್ಲಿಕ್ಕೆ ಬಿಡ್ತಾರೋ ಆವಾಗ ಪರಮಾತ್ಮನ ಬಲದ ಅನುಭವ ಆಗುತ್ತೆ. ಯಾಕಂದ್ರೆ ಬಾಬಾ ಹೇಳ್ತಾರೆ, ಯಾರ ಮನದಲ್ಲಿ, ಯಾರ ಮನೆಯಲ್ಲಿ ಬಂದ್ಬಿಟ್ಟು ನಾನು ಬಲವನ್ನ ಪ್ರಯೋಗ ಮಾಡ್ತೀನೋ ಆ ಬಲದ ಪ್ರಯೋಜನ ಲಾಭ ಯಾರಿಗೆ ಸಿಗ್ತದೆ? ಆ ಆತ್ಮನಿಗೆ ಯಾರು ತನುಮನವನ್ನ ಕೊಟ್ಟಿದ್ದಾರೆ ಅವ್ರಿಗೆ ಸಿಗ್ತದೆ ಅಲ್ವಾ? ಅದಕ್ಕಾಗಿ ಪರಮಾತ್ಮನ ಬಲವನ್ನು ಕೂಡ ಬರೀ ಬಾಯಿಲಿ ಬಾಬಾ ಬಾಬಾನೋ, ಫೋಟೋದಲ್ಲಿ ಬಾಬಾನೋ, ಬ್ರಹ್ಮಭೋಜನ ಟೋಲಿ ಕೊಡೋದಲ್ಲಿ ಬಾಬಾನೋ, ಯಾವ್ದಲ್ಲಿ ಬಾಬಾ, ಯಾವ ಪರ್ಸೆಂಟೇಜ್ ಬಾಬಾ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಅದರ ಆಧಾರದ ಮೇಲೆ ಪರಮಾತ್ಮನ ಬಲ, ಕರ್ಮ ಮತ್ತು ಕರ್ಮದ ಫಲದಲ್ಲಿ ಏನಿರ್ತದೆ ಆತ್ಮೀಯರೇ? ವ್ಯತ್ಯಾಸ ಹೇಳುವಂಥದ್ದು ಇರ್ತದೆ. ಓಕೆ, ಪರಮಾತ್ಮನ ಬಲದ ಆಧಾರದಲ್ಲಿ ತನು, ಮನ, ಧನ ಎಲ್ಲವನ್ನ ಸ್ಟಾಕ್ ಮಾಡ್ಕೊಳ್ಳಿ. ಯಾವ್ದರ ಆಧಾರದಲ್ಲಿ? ಪರಮಾತ್ಮನ ಬಲ. ಪರಮಾತ್ಮನ ಮೋಸ, ವಂಚನೆ ಇದರ ಆಧಾರದಲ್ಲಿ ಮಾಡಬಾರದು. ಮಾಡಿದ್ರೆ ಆ ಹಣ ಏನ್ ಮಾಡ್ತದೆ? ದುಃಖವನ್ನ ಕೊಡುತ್ತೆ. ಅರ್ಥ ಆಯ್ತಾ? ಓಕೆ. ಓಂ ಶಾಂತಿ. ಓಂ ಶಾಂತಿ.